ಇದು ಕೊಡ್ರಿ ಮೈಕ್ ಮೈಕ್ ಮನಸ್ಸಿನ ಕನಸಿನ ಆಟ ಬರೆಯುತ್ತೇವ ಈ ನೆಲದ ಆಟ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಒಳ್ಳೆಯ ಕನಸುಗಳ ಗಂಟ ಕನಸುಗಳ ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ಕಂಠವತ್ತು ನಾವು ಮುಳ್ಳ ಕೊಳೆಯುತ್ತೇವ ನಮ್ಮ ಕಾಲಿನ ರಕ್ತಗಾಲಿನ ಆಟ ಬರೆಯುತ್ತೇವ ಈ ನೆಲದ ಆಟ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ಮನೆಯ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಮನಸ್ಸ ಕಟ್ಟುತ್ತೇವ. ತಾತ್ವಿಕ ಚಳವಳಿಯ ಮೇಲೆ ಬದುಕು ಕಟ್ಟಿಕೊಳ್ಳುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಜೀವಮಾನವನ್ನು ಅಳವಡಿಸಿಕೊಂಡು ಸಮಾನತೆಯ ತತ್ವದಲ್ಲಿ ಆ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ವೀರಗೌಡರಿಗೆ ಶರಣವನ್ನು ಸಮರ್ಪಿಸುವುದಕ್ಕೆ ಇವತ್ತಿನ ಅನುಭವದ ವಿಷಯ ಲಿಂಗವಂತರೆಂದರೆ ಶರಣರಾಗಿರ್ತಕ್ಕಂಥ ಶಂಕರ್ ಗುಲ್ಕರ್ ಅವರು ಅನುಭವದ ವಿಷಯವನ್ನು ತಿಳಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮೌಢ್ಯಮುಕ್ತ ಬದುಕಿಗಾಗಿ ನಾವೆಲ್ಲರೂ ಇಲ್ಲಿ ವಚನವನ್ನು ಶ್ರವಣ ಮಾಡಲಿಕ್ಕೆ ಬಂದಿದ್ದೇವೆ. ಈ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಹಿರಿಯ ಶರಣರಾದಂಥ ಬಸವಂತರಾಯ ಗೌಡ್ರೆ, ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಹಿರಿಯರು, ಸದಾ ಕ್ರಿಯಾಶೀಲರಾದಂಥ ಹಿರಿಯ ಶರಣರಾದಂಥ ಕರೇಗೌಡ ಕುರ್ಕುಂದಿ ಅವರೇ, ಬಸವ ಕೇಂದ್ರದ ಜೊತೆಗೆ ನಿರಂತರ ಸಂಪರ್ಕ, ಸಲಹೆ, ಮಾರ್ಗದರ್ಶನದ ನೀಡುತ್ತಾ ಬಸವ ತತ್ವವನ್ನು ಎಳ್ಕೊಂಡು ಹೋಗಲು ಅಣಿಯಾಗಿರುವಂಥ ಹಿರಿಯ ಶರಣ ಶಾಂತಪಣ್ಣ ಚಿಂಚಿರ್ಕಿ ಅವರೇ, ಮಾತೃ ಸ್ವರೂಪಿಣಿ ಶರಣೆ ಗಂಗಮ್ಮ ತಾಯಿ ಅವರೇ, ಸಹೋದರಿ ಸಾವಿತ್ರಿ ಅಕ್ಕ ಅವರೇ, ಕಾರ್ಯನಿರ್ವಹಣೆ ಮಾಡಲಿರುವ ವಕೀಲರಾದಂಥ ನಿರ್ಪಾದಪ್ಪ ಗುಡಿಯಾಳವರೇ, ಪ್ರಾಸ್ತಾವಿಕ ನುಡಿಗಳನ್ನು ನುಡಿದು ನನ್ನ ಅರ್ಧ ಜವಾಬ್ದಾರಿಯನ್ನು ಕಡಿಮೆ ಮಾಡಿರುವಂಥ, ಅರ್ಧ ಯಾಕೆ ಪೂರ್ತಿ ಜವಾಬ್ದಾರಿಯನ್ನು ಕಡಿಮೆ ಮಾಡಿರುವಂಥ ಸಹೋದರ ಮತ್ತು ಶರಣರಾದಂಥ ವೀರನಗೌಡ ಸಣ್ಣಗೌಡ್ರೆ, ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣ ಪ್ರಣತಿಯಾಗಿತ್ತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತಿ ಒಡೆದಿತ್ತು,
ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತು, ಕೂಡಲ ಸಂಗನ ಶರಣರ ಮನ ನೊಂದಿತ್ತು. ಬಹುಶಃ ಇದೊಂದು ವಚನ ಇಡೀ 12ನೇ ಶತಮಾನದ ಕಲ್ಯಾಣದಲ್ಲಿ ಕ್ರಾಂತಿಯಾದಂಥ ಸಂದರ್ಭವನ್ನು ಬಹಳ ಎಳೆಯಾಗಿ ವಿವರಿಸ್ತಕ್ಕಂಥ ವಚನ ಅಂತ ನಾನು ಭಾವಿಸಿದ್ದೇನೆ. ಇದು ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಹೇಳುವಂಥ ವಚನ. ಇಲ್ಲಿ ಲಿಂಗಾಯತರಂದ್ರೆ ಯಾರು ಅನ್ನೋಂಥ ವಿಷಯದ ಬಗ್ಗೆ ನಾನು ಮಾತನಾಡಲಿಕ್ಕೆ ಕರೇಗೌಡರು ಫೋನ್ ಮಾಡಿದರು. ಕರೇಗೌಡರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀವಿ. ಯಾವುದೇ ವಿಷಯವನ್ನು ಕನಿಷ್ಠ ಒಂದು ದಿನ ಆದರೂ ಮುಂಚೆ ಹೇಳಬೇಕು, ವಿನಂತಿ ಇದು. ಇಲ್ಲಂದ್ರೆ ಏನಾಗ್ತದ, ನಾವೆಲ್ಲರೂ ಮಾತಾಡ್ತೀವಿ ಗುರುಲಿಂಗ, ಜಂಗಮ ಇವೆಲ್ಲಕ್ಕಿಂತಲೂ ಕಾಯಕ ಮುಖ್ಯ ಅಂತ ಹೇಳ್ತೀವಿ ನಾವು. ಆ ಎಲ್ಲ ಕಾಯಕಗಳನ್ನು ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡಿರ್ತೀವಿ ನಾವು ನೀವೆಲ್ಲರೂ. ಸರಿಯಾದ ಅನುಭವ ಮುಟ್ಲಿಲ್ಲ ಅಂತಂದ್ರೆ ಎಲ್ಲರ ಶ್ರಮನೂ ವ್ಯರ್ಥ ಆಗುತ್ತೆ. ಅದಕ್ಕೆ ದಯವಿಟ್ಟು ವಿನಂತಿಯನ್ನು ಮಾಡ್ಕೊಳ್ತೀವಿ. ಮತ್ತಿದು ಆರ್ಡರ್ ಅಂತ ತಿಳ್ಕೊಬೇಡ್ರಿ, ಆದೇಶ ಅಂತ ತಿಳ್ಕೊಬೇಡ್ರಿ. ಯಾವುದೇ ಅನುಭವ ಮಾಡುವಂಥವ್ರಿಗೆ ಒಂದು ದಿನ, ಕನಿಷ್ಠ ಒಂದು ದಿನ ಆದರೂ ಮುಂಚೆ ಹೇಳಿದ್ರೆ ಚೆನ್ನಾಗಿರ್ತದೆ. 4 ಗಂಟೆವರೆಗೂ ಎಕ್ಸಾಮ್ ಡ್ಯೂಟಿಯಲ್ಲಿ ಇದ್ದೀನಿ ನಾನು. ಈಗ ರಾಯಚೂರು ಯೂನಿವರ್ಸಿಟಿ ಪರೀಕ್ಷೆಗಳು ನಡೆದಿದ್ದಾವೆ, ಪದವಿ ಪರೀಕ್ಷೆಗಳು. ಪರೀಕ್ಷೆ ತಯಾರಿಯಲ್ಲಿ ನಾವಿದ್ದೀವಿ. ಸರ್ ಇವತ್ತು ಅನುಭವ ಮಾಡ್ರಿ ಅಂತ ಫೋನ್ ಮಾಡಿದ್ರು. 4 ಗಂಟೆ ಆದ್ಮೇಲೆ ಮನೆಗೆ ಹೋಗಿದ್ದೀನಿ, ಮುಖ ತೊಳ್ಕೊಂಡೇನು ವಾಪಸ್ ಬಂದೀನಿ ಇಷ್ಟೇ. ಆದರೂ ಏನು ಮಾಡ್ಬೇಕಪ್ಪ, ಒಪ್ಕೊಂಡಿದ್ದೀನಿ. ಅಲ್ಲೇ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಲಿಂಗಾಯತರ ಅಂದ್ರೆ ಯಾರಂತ ಅಲ್ಲಿ ಏನು ಬುಕ್ ಇಲ್ಲ ಏನಿಲ್ಲ, ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡು ನಾನು ಕೆಲವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡೆ. ಬಹುಶಃ ಅವೇ ಪಾಯಿಂಟ್ಸನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಕುಂತಿರೋಂಥ ಪ್ರತಿಯೊಬ್ಬ ಶರಣರು ಕೂಡ ಲಿಂಗಾಯತರಂದ್ರೆ ಯಾರು ಅಂತ ನನಗಿಂತಲೂ ಹೆಚ್ಚು ತಿಳಿದವ್ರು ನಾವು. ನನಗಿಂತಲೂ ವಚನಗಳನ್ನು ಹೆಚ್ಚು ಅಧ್ಯಯನ ಮಾಡಿದವರು, ವಚನ ಸಾಹಿತ್ಯವನ್ನು ಹೆಚ್ಚು ಅಧ್ಯಯನ ಮಾಡಿದಂಥವ್ರು. ಇಂಥ ಎಲ್ಲ ಹಿರಿಯ ಶರಣರನ್ನ ಮುಂದೆ ಕೂಡಿಸ್ಕೊಂಡು ಲಿಂಗಾಯತರಂದ್ರೆ ಯಾರಂತ ನಾನು ಚರ್ಚೆ ಮಾಡೋದೇನು ಅಷ್ಟೇನು ಸರಿ ಅಂತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಆದರೂ ಜವಾಬ್ದಾರಿಯನ್ನು ಕೊಟ್ಟರು, ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು. ಅರಿವು ಆಚಾರದಿಂದ ಅರ್ಧ ಲಿಂಗಾಯತರಾದ್ರೆ, ಮೌಢ್ಯವನ್ನ ದಾಟಿ ಬಂದ್ಬಿಟ್ರೆ ಇನ್ನು ಅರ್ಧ ಲಿಂಗಾಯತರಾಗ್ತಾರೆ. ಪರಿಪೂರ್ಣ ಲಿಂಗಾಯತರಾಗಬೇಕಾದ್ರೆ ಮೌಢ್ಯತೆಯನ್ನು ದಾಟಿ ಹೊರಗೆ ಬಂದ್ಬಿಟ್ರೆ ನಾವು ಅರ್ಧ ಲಿಂಗಾಯತರಾದಂಗೆ. ಇನ್ನು ಅರ್ಧ ಅರಿವು ಮತ್ತು ಆಚಾರದಲ್ಲಿ ಉಳ್ಕೊಂಡಿರ್ತಾರೆ. ಅದಕ್ಕೆ ಈ ಲಿಂಗಾಯತ ಧರ್ಮದ ಬಗ್ಗೆ ಅಥವಾ ಈ ಲಿಂಗಾಯತರ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಅರಿವು, ಆಚಾರ ಮತ್ತು ತತ್ವದರ್ಶನ ಈ 3 ಸಂಗತಿಗಳ ತಳಹದಿ ಮೇಲೆ ಯಾರು ವಚನಗಳನ್ನು ಅಧ್ಯಯನ ಮಾಡಿರ್ತಾರೋ, ಯಾರು ವಚನ ಸಾಹಿತ್ಯವನ್ನ ತಿಳ್ಕೊಂಡಿರ್ತಾರೋ ಅವರು ಹೆಚ್ಚು ಈ ವಿಷಯಕ್ಕೆ ನ್ಯಾಯವನ್ನ ಕೊಡಬಲ್ಲರು ಅಂತ ನನಗನ್ನಿಸ್ತಾ ಇದೆ. ನಮಗೆ ಅರಿವು ಮಾತ್ರ ಇದೆ, ಆಚಾರ ತತ್ವದರ್ಶನದಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ಅರಿವು ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಸಾಕಷ್ಟು ಐತೆ, ಇನ್ನೊಬ್ರಿಗೆ ಕಡ ಕೊಡೋಷ್ಟು ಐತೆ ಅರಿವು. ಸಮಸ್ಯೆ ಏನಂತಂದ್ರೆ ಆಚಾರ ಮತ್ತು ತತ್ವದರ್ಶನ ಇವೆರಡೂ ನಮ್ಮ ಕೊರತೆ ಆಗಿರೋದ್ರಿಂದ 1000 ವರ್ಷಗಳ ಸಮೀಪದ ಕ್ರಾಂತಿಯಾಗಿ, ಕಲ್ಯಾಣದಲ್ಲಿ ಕ್ರಾಂತಿಯಾಗಿ 1000 ವರ್ಷ ಸಮೀಪ ದಾಟಿದ್ರು ಕೂಡ ಬಂದ್ರು ಕೂಡ ನಾವಿನ್ನೂ ಲಿಂಗಾಯತರು ಯಾರಂತ ಚರ್ಚೆ ಮಾಡೋ ಹಂತದಲ್ಲಿ ಇದೀವಿ. ಪ್ರಾಸ್ತಾವಿಕ ನುಡಿಗಳಲ್ಲಿ ಸಣ್ಣಗೌಡ್ರು ಹೇಳಿದ್ರು. ಆಕ್ಚುಲಿ ನಾನು ಅದನ್ನ ಮಾತಾಡಬಾರ್ದಂತ ಅನ್ಕೊಂಡಿದ್ದೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದೆ. ವೀರಶೈವ ಲಿಂಗಾಯತ ಚರ್ಚೆ ನಡೆದಿದೆ ಅಂತೇಳಿ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದ್ರಿಂದ ಅಲ್ಲಿಂದನೇ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ನಾನು ವೀರಶೈವ ಮತ್ತು ಲಿಂಗಾಯತ ಅವೆರಡೂ ಒಂದೇ ಅನ್ನುವಂಥದ್ದು ಚರ್ಚೆ ಒಂದ್ ಕಡೆಗೆ. ಇಲ್ಲ ಅವೆರಡು ಒಂದೇ ಅಲ್ಲ, ಪದಗಳು ಅಷ್ಟೇ ಬೇರೆ ಅನ್ನುವಂಥ ಚರ್ಚೆ ಇನ್ನೊಂದು ಕಡೆ. ಪದಗಳು ವೀರಶೈವ ಅನ್ನೋದು ಒಂದು ಪದ, ಲಿಂಗಾಯತ ಅನ್ನೋದು ಒಂದು ಪದ ಅಂತ ಅನ್ನುವಂಥ ಚರ್ಚೆ ಒಂದು ಕಡೆಗೆ. ಇಲ್ಲ ಒಂದೇ ಧರ್ಮಕ್ಕಿರುವ 2 ಹೆಸರು ಅನ್ನುವಂಥದ್ದು ಮತ್ತೊಂದು ಚರ್ಚೆ. ಒಂದೇ ಧರ್ಮಕ್ಕಿರುವ 2 ಹೆಸರುಗಳು ಅನ್ನುವಂಥದ್ದು ಮತ್ತೊಂದು ಚರ್ಚೆ. ಇಲ್ಲಪ್ಪ ಅವರೇ ಬೇರೆ ನಾವೇ ಬೇರೆ ಅನ್ನುವಂಥ ಚರ್ಚೆ ಇನ್ನೊಂದು ಕಡೆಗೆ. ಈ ಗೊಂದಲದ ವಿಚಾರ ಇಡೀ ಕರ್ನಾಟಕ ತುಂಬ ಇವತ್ತು ಪಸರಿಸಿದೆ. ಇಡೀ ಕನ್ನಡಿಗರೇ ಇವತ್ತು ಈ ವಿಷಯ ಅಂತ ಬಂದಾಗ ಅಕ್ಷರಸ್ಥರಿಂದ ಹಿಡಿದು ಅನಕ್ಷರಸ್ಥರವರೆಗೆ ನಾವೆಲ್ಲರೂ ಈ ವಿಷಯದಲ್ಲಿ ಗೊಂದಲದಲ್ಲಿ ನಿಂತಿದ್ದೇವೆ. ಆದರೆ ನಾವು ಯಾವುದು ಕೆಸರು
ಯಾವುದು ತಿಳಿ ನೀರು ಅಂತ ವ್ಯತ್ಯಾಸ ಗುರುತಿಸದೆ ಹೋದ್ರೆ ನಾವು ಇನ್ನೂ 1000 ವರ್ಷ ಆದ್ರೂ ಅದೇ ಬಂಧದಲ್ಲಿ ಇರಬೇಕಾಗುತ್ತೆ. ಕೆಸರಿದ್ದಲ್ಲಿ ತಿಳಿ ನೀರು ಇರಕ್ಕೆ ಸಾಧ್ಯ ಇಲ್ಲ, ತಿಳಿ ನೀರಿದ್ದಲ್ಲಿ ಕೆಸರು ಇರಂಗಿಲ್ಲ. ಅವೆರಡು ಮಿಕ್ಸ್ ಆದಾಗ ಸ್ವಲ್ಪ ಕಾಲಾಂತರದಲ್ಲಿ ಕಾಲಗರ್ಭದಕ್ಕೆ ಅದು ಉತ್ತರ ಕೊಟ್ಟಾಗ ಕೆಸರು ಕೆಳಗೆ ಹೋಗ್ತದೆ, ತಿಳಿ ನೀರು ಮೇಲೆ ಬರ್ತದೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಸುತ್ತೆ. ತಿಳಿ ನೀರು ಲಿಂಗಾಯತರು, ಕೆಸರು ವೀರಶೈವ. ಇವೆರಡರ ಸ್ಪಷ್ಟ ವ್ಯತ್ಯಾಸ ನಾವು ಗುರುತಿಸಬೇಕಾಗಿದೆ. ಕೆಸರು ಯಾವುದು, ತಿಳಿ ನೀರು ಯಾವುದು ಅಂತ ಅಂದಾಗ ಮಾತ್ರ ನಾವ್ಯಾರು ಅಂತ ನಮಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಅಂತ. ಬಹಳಷ್ಟು ದಿನಗಳ ಹಿಂದೆನೆ ಡಾಕ್ಟರ್ ಎಂ ಕಲಬುರ್ಗಿ ಅಂತ ಸಂಶೋಧಕರು ಮತ್ತೆ ಈ ನಾಡಿನಲ್ಲಿ ಹುಡ್ತಾರೋ ಇಲ್ಲೋ ನನಗೆ ಅನುಮಾನ. ಈ ವಿಷಯವನ್ನ ಮುನ್ನೆಲೆಗೆ ತಂದವರು ಅಧ್ಯಯನದ ಮೂಲಕ ಅವರೇ. ಅಲ್ಲಲ್ಲಿ ಸಣ್ಣ ಪುಟ್ಟ ಅಧ್ಯಯನಗಳು ನನಗೇನು ಅನಿಸ್ತಾ ಇದೆ, ಸಂಶೋಧನೆಗಳಾಗಿರ್ಲಿ ಅಧ್ಯಯನಗಳಾಗಿರ್ಲಿ ಇವೆಲ್ಲವೂ ಕೂಡ ಅವೆರಡು ಬೇರೆ ಎನ್ನುವ ನಿಟ್ಟಿನಲ್ಲಿ ಹೆಚ್ಚು ವಿಷಯಗಳು ಚರ್ಚೆ ಆಗಿದ್ದಾವೆ ಹೊರತು ಅವೆರಡು ಒಂದು ಅನ್ನುವಂತ ವಿಷಯಗಳು ಇತ್ತೀಚೆಗೆ ಕೇಳಿಬಿಟ್ಟಿರೋದು. ಈ ಸ್ಪಷ್ಟತೆ ನಮಗಿರ್ಬೇಕದು. ಅದೇನೇ ಇರಲಿ, ನಾವು ಲಿಂಗಾಯತರಾಗಿದ್ರೆ ಸಾಕು, ತಿಳಿ ನೀರು ಸಪ್ರೇಟ್ ಆಗುತ್ತೆ, ಕೆಸರು ಕೆಳಗೆ ಉಳಿತೈತೆ. ಅದಕ್ಕೆ ನಮ್ಮ ಸಣ್ಣಗೌಡರು ನಾನು ಏನೋ ಚೀಟಿಯಲ್ಲಿ ಬರ್ಕೊಂಡು ಬಂದಿದ್ದೆ ಕೆಲವು ವಿಷಯಗಳನ್ನ, ಆ ಎಲ್ಲ ವಿಷಯಗಳನ್ನ ಸಣ್ಣಗೌಡರು ಹೇಳ್ಬಿಟ್ಟ. ಮತ್ತೆ ರಿಪೀಟ್ ಆಗ್ತವೆ. ಆದ್ರೆ ಬೇಡ ನೀವು ಬರೋ ಜಾಗ ಅಲ್ಲಿ, ನೀವು ಅಲ್ಲೇ ಇರ್ಬೇಕು ಕೋಟ್ನಾಗ. ನಾನು ಆಗ್ಲೇ ಹೇಳಿದ ಹಾಗೆ ಯಾರು ಲಿಂಗಾಯತರು ಅನ್ನೋದನ್ನ ಅರಿವು, ಆಚಾರ ಮತ್ತು ತತ್ವದರ್ಶನ ಈ 3 ವಿಷಯಗಳನ್ನು ಆಧಾರವಾಗಿಟ್ಕೊಂಡು ಕೆಲವು ನನಗೆ ತೋಚಿದ ಕೆಲವು ಅಂಶಗಳನ್ನ ಇಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಆ ಹಿನ್ನೆಲೆ ಒಳಗಡೆಗೆ ಅನುಭವವನ್ನ ಪ್ರಾರಂಭಿಸೋಣ ಅನ್ನುವಂಥದ್ದು. ನಾವು ಬಸವಣ್ಣನನ್ನ ಮಾತ್ರ ಯಾರು ಧರ್ಮಗುರುಗಳಂತ ಒಪ್ಕೊಳ್ತೀವೋ ಅವರು ಮಾತ್ರ ಲಿಂಗಾಯತ ಹಂಚ್ಕೊಳ್ಳಿಕ್ಕೆ ಅರ್ಹರು ಅನ್ನುವಂಥದ್ದು. ನಾವೇನ್ ಮಾಡ್ತೀವಿ, ಇತ್ತ ಬಸವಣ್ಣನೂ ಧರ್ಮಗುರು ಅಂತೀವಿ, ಉಳಿದ ಕಾವ್ಯ ಕಾಶಾಂಬರವನ್ನು ಓದ್ತಿರ್ತಕ್ಕಂಥ ಇನ್ನೋರ್ನೂ ಧರ್ಮಗುರುಗಳಂತೀವಿ. ಈ ಗೊಂದಲ ಬೇಡ. ಅದಕ್ಕೆ ನಾವು ಕೆಸರಿನಿಂದ ಬೇರ್ಪಡಬೇಕಾಗಿದೆ ತಿಳಿ ಕಡೆ. ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಬಸವಣ್ಣನನ್ನ ಧರ್ಮಗುರು ಅಂತ ಒಪ್ಕೊಳ್ಳಂತವ್ರು ಮಾತ್ರ ಲಿಂಗಾಯತರು ಅಂತ. ಯಾರು ವೇದ, ಶಾಸ್ತ್ರ, ಪುರಾಣ ಮತ್ತು ಸಿದ್ಧಾಂತ ಶಿಖಾಮಣಿಯನ್ನ ಧರ್ಮಗ್ರಂಥ ಅಂತ ಒಪ್ಕೊಂತಾರೋ ಅವರು ವೀರಶೈವರು. ವಚನಗಳು ಮಾತ್ರ ನಮ್ಮ ಗ್ರಂಥಗಳು. ಸಮಾನತೆಯ ಆಶಯ ಮೂಲ ಬೀಜ ವಚನದಲ್ಲಿದೆ. ವಚನನೇ ನಮ್ಮ ಉಸಿರು. ಆ ವಚನವೇ ನಮ್ಮ ಧರ್ಮಗ್ರಂಥ ಅನ್ನುವಂಥ ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಯಾರಿಗಿರುತ್ತೋ ಅವರು ಲಿಂಗಾಯತ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಹಾಗಾದ್ರೆ ಬರೀ ವಚನಗಳನ್ನ ನಮ್ಮ ಧರ್ಮಗ್ರಂಥ ಅಂತ ಒಪ್ಕೊಂಡ್ಬಿಟ್ರೆ ಮತ್ತು ಒಂದು 100 ವಚನಗಳನ್ನ ಬರೀ ಕಂಠಪಾಠ ಹೊಡೆದ್ಬಿಟ್ರೆ ಸಾಲದ? ಇಲ್ಲ, ಆ ವಚನಗಳನ್ನು ಅನುಷ್ಠಾನಕ್ಕೆ ಇಳಿಸಬೇಕು. ಅನುಷ್ಠಾನಕ್ಕೆ ಇಳಿಸಿಲ್ಲ ಅಂದ್ರೆ ಸಂವಿಧಾನದ ಆರ್ಟಿಕಲ್ಗಳನ್ನ ಹೆಂಗೆ ತಿದ್ದುಪಡಿ ಮಾಡ್ಕೊಂಡು ಅದರ ರೆಕ್ಕ ಪುಕ್ಕೆಗಳನ್ನ ಕತ್ತರಿಸಿ ಅದನ್ನು ವೀಕ್ ಮಾಡ್ತಾ ಹೋಗ್ತಾ ಇದಾರಲ್ಲ, ಹಂಗಾಗುತ್ತೆ ಇದು. ಇದಕ್ಕೆ ಯಾವ ವ್ಯತ್ಯಾಸನೂ ಇರಲ್ಲ. ಅದಕ್ಕೆ ವಚನಗಳು ನಮ್ಮ ಧರ್ಮ ಗ್ರಂಥಗಳನ್ನುವಂತ ಸಮರ್ಥನೆಯನ್ನು ಎಷ್ಟು ಮಾಡಿಕೊಳ್ತೀವೋ ಅದೇ ರೀತಿ ಅದನ್ನ ಆ ವಚನಗಳನ್ನ ಅನುಷ್ಠಾನಕ್ಕೂ ತರಬೇಕಾಗಿದೆ. ಅವರು ಮಾತ್ರ ಲಿಂಗಾಯತ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು. ಇಲ್ಲಿ ಗೌಡ ಹೇಳ, ನಾನು ಮತ್ತೆ ರಿಪೀಟ್ ಹಾಕತ್ತವ, ಇಷ್ಟಲಿಂಗ ಆರಾಧಕರು, ಇಷ್ಟಲಿಂಗ ಧರಿಸುವಂತವ್ರನ್ನ ನಾವು ಲಿಂಗಾಯತರು ಅಂತ ಕರಿತೀವಿ. ಇಲ್ಲೊಂದು ಸ್ವಲ್ಪ ಅದರ ಆಚೆಗೂ ಒಂದು ಪ್ರಶ್ನೆ ಬರುತ್ತೆ. ಲಿಂಗದಲ್ಲಿ 2 ಪ್ರಕಾರ ನಾನು ತಿಳ್ಕೊಂಡಿರುವಾಗ ಶಿವಲಿಂಗ, ಇಷ್ಟಲಿಂಗ. ಅವ್ರು ಶಿವಲಿಂಗಧಾರಿಗಳವರು, ಯಾರು? ವೀರಶೈವರು. ನಾವು ಇಷ್ಟಲಿಂಗಧಾರಿಗಳು.
ಸರಿ, ಹಾಗಾದ್ರೆ ಇಷ್ಟಲಿಂಗಧಾರಿಗಳು ಮಾತ್ರ ಲಿಂಗಾಯತರು ಅನ್ನೋದಾದ್ರೆ ಇಲ್ಲಿ ಅದರ ಆಚೆಗಿನ ಪ್ರಶ್ನೆ ಏನಂತಂದ್ರೆ, ಸರಿ ಇಷ್ಟಲಿಂಗಧಾರಿಗಳು ಆಗಿದ್ದೀವಿ, ಇಷ್ಟಲಿಂಗ ದೀಕ್ಷೆನೂ ನಾವು ತಗೊಂಡಿವಿ ಅಂತ ಇಟ್ಕೊಳ್ಳೋಣ. ನಾವು ಅರಿವು ಆಚಾರದಿಂದ ಬಹಳ ದೂರ ಇದೀವಿ, ವ್ಯಸನಿಗಳಾಗಿದ್ದೀವಿ, ಕೇವಲ ವಚನಗಳನ್ನು ಮಾತ್ರ ಬೋಧಿಸ್ತಾ ಇದ್ದೀವಿ ಅಂದ್ರೆ ಇವ್ರನ್ನ ಲಿಂಗಾಯತರು ಅನ್ಬೇಕೋ ಬೇಡ ಅನ್ನೋಂಥದ್ದು ಒಂದು ಚರ್ಚೆ. ಇನ್ನೊಬ್ಬ ಅದರ ಆಚೆಗೆ ಇನ್ನೊಬ್ಬ ವ್ಯಕ್ತಿ ಆತ ಲಿಂಗಧಾರಣೆ ಮಾಡಿಲ್ಲ, ಆದ್ರೆ ಆತ ಸಮಾನತೆ ಮನುಷ್ಯನಾಗಿದ್ದಾನೆ, ಎಲ್ಲ ಜಾತಿಯವ್ರನ್ನ ಪ್ರೀತಿಸ್ತಾನೆ, ಎಲ್ಲವರ ಜೊತೆಗೆ ಬೆರೀತಾನೆ, ಆದ್ರೆ ಲಿಂಗ ಕಟ್ಟಿಲ್ಲ ಆತ. ಇದನ್ನ ಏನ್ ಅನ್ಬೇಕು? ಗಾಲಿ ಸಣ್ಣದವ್ರು ಹೇಳಿದ್ನಲ್ಲ, ಬರೀ ಲಿಂಗ ಕಟ್ಟಿಬಿಟ್ರೆ ಲಿಂಗಾಯತರು ಅನ್ಸ್ಕೊಂಡ್ಬಿಡ್ತೀವ ಅಂತ. ಇದು ಒಂದು. ಮತ್ತೆ ಲಿಂಗ ಕಟ್ಕೊಂಡು ಆದ್ಮೇಲೂ ಕೂಡ ನಾವು ವ್ಯಭಿಚಾರಿಗಳಾಗಿದ್ರೆ, ನಾವು ಇನ್ನೊಬ್ರಿಗೆ ಮೋಸ ಮಾಡ್ತಾ, ನಾವು ಇನ್ನೊಬ್ರಿಗೆ ಸುಳ್ಳು ಹೇಳ್ತಾ, ನಾವು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ, ಅತ್ಯಾಚಾರದಲ್ಲಿ ಪಾಲ್ಗೊಳ್ತಾ, ಅಥವಾ ಅದಕ್ಕೆ ಸಪೋರ್ಟ್ ಮಾಡ್ತಾ, ನಾವು ಚರಿತ್ರೆಹೀನರಾಗಿದ್ರೆ ಅಥವಾ ಚಾರಿತ್ರ್ಯಹೀನರಾಗಿದ್ರೆ ಅನ್ಬೇಕೋ ಬೇಡ ಅನ್ನೋಂಥದ್ದು, ನಾವು ಲಿಂಗಾಯತರ ಅಂತ ಅನ್ಸ್ಕೊಳ್ಬೇಕೋ ಬೇಡ ಅನ್ನೋಂಥದ್ದು ಒಂದು ಚರ್ಚೆ. ಇಷ್ಟಲಿಂಗ ಧಾರಣೆ ಓಕೆ, ಅದು ಧರ್ಮದ ಲಾಂಛನ, ದೀಕ್ಷೆ ಆಗ್ಲಿ. ಅದ್ರ ಆಚೆಗಿನ ಚರ್ಚೆಗಳು ನಮ್ಮನ್ನು ಚುಚ್ಚಬೇಕು, ಯಾವತ್ತು ಕೂಡ ಕಾಡ್ಬೇಕು ಅವ ಪ್ರಶ್ನೆಗಳು ನಮ್ಮನ್ನ. ಇಲ್ಲದೆ ಇದ್ರೆ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಲಿಂಗಾಯತರು ಅನಿಸ್ಕೊಂಡಂಥವ್ರು ಅವರ ಮನೆಗಳಿರ್ಲಿ, ಮಠಗಳಿರ್ಲಿ, ಅವರ ವಾಣಿಜ್ಯ ಕೇಂದ್ರಗಳಿರ್ಲಿ, ವ್ಯಾಪಾರಿ ಮಳಿಗೆಗಳಿರ್ಲಿ, ಬ್ಯಾಂಕ್ ಆಗಿರ್ಲಿ, ಶಿಕ್ಷಣ ಸಂಸ್ಥೆಗಳಾಗಿರ್ಲಿ, ಅವೆಲ್ಲದರೊಳಗೂ ಲಿಂಗಾಯತರು ತಮ್ಮ ಕಾರ್ಯವನ್ನ ವಚನ ಪ್ರಾರ್ಥನೆ ಮೂಲಕನೇ ಆರಂಭ ಮಾಡಬೇಕು. ಅಂಥವ್ರು ಮಾತ್ರ ಲಿಂಗಾಯತರು ಅಂತೀವಿ ನಾವು. ನಂದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ಇದೆ, ಯಾವುದೋ ಒಂದು ಬ್ಯಾಂಕ್ ಪೂಜೆ ಇಟ್ಕೊಂಡಿದೀವಿ ಅಂತ ಹೇಳಿ ಅಲ್ಲಿ ಸಿದ್ಧಿವಿನಾಯಕ ನೀನೆ ಅನ್ನುವಂಥದ್ದಾಗ್ಲಿ, ಗಜಮುಖನೇ ಗಣಪತಿ ಅನ್ನುವಂಥದ್ದಾಗ್ಲಿ, ಶುಕ್ಲಾಂಬರಧರಂ ಶಶಿವರಣಂ ಚತುರ್ಭುಜಂ ಅನ್ನುವಂಥದ್ದಾಗ್ಲಿ ಮಾಡಿದ್ರೆ ಅಂದ್ರೆ ನಾವು ಲಿಂಗಾಯತರಲ್ಲ. ನಮ್ಮ ಮನೆ ಇರಲಿ, ನಮ್ಮ ಮಠಗಳಿರ್ಲಿ, ಶಿಕ್ಷಣ ಸಂಸ್ಥೆಗಳಿರ್ಲಿ, ಬ್ಯಾಂಕ್ಗಳಿರ್ಲಿ, ನಮ್ಮ ವಾಣಿಜ್ಯ ಮಳಿಗೆಗಳಿರ್ಲಿ, ಅವೆಲ್ಲವುಗಳಲ್ಲಿ ನಾವು ಏನೇ ಕಾರ್ಯವನ್ನ ಕೈಗೊಂಡ್ರೆ, ಶುಭ ಕಾರ್ಯವನ್ನ ಕೈಗೊಂಡ್ರೆ ಅಲ್ಲಿ ವಚನ ಪ್ರಾರ್ಥನೆನೇ ಇರಬೇಕು. ಅದ್ರ ಮೂಲಕ ನಾವು ಲಿಂಗಾಯತರಂತ ತೋರಿಸ್ಕೋಬೇಕಾಗಿದೆ. ಮತ್ತೆ ಪೂಜೆಗೆ ಬಳಸುವಂತ ಸಂದರ್ಭದಲ್ಲಿ ಅಥವಾ ಇಷ್ಟಲಿಂಗ ಆರಾಧನೆ ಮಾಡುವಾಗಲಿ, ಪೂಜೆಗೆ ಬಳಸುವಂತ ಸಂದರ್ಭದಲ್ಲಾಗ್ಲಿ ಸರಳ ಕನ್ನಡದ ವಚನಗಳನ್ನು ಬಳಸಬೇಕು. ನಾವು ಸಂಸ್ಕೃತ ಮಿಶ್ರಿತ ವಚನಗಳನ್ನು ಬಳಸಬಾರದು. ಯಾಕಂದ್ರೆ ಶರಣರು ಸಂಸ್ಕೃತ ಭಾಷೆಯನ್ನು ಧಿಕ್ಕರಿಸಿ, ಅರಮನೆಯಿಂದ ಗುರುಮನೆಗಳನ್ನು ಧಿಕ್ಕರಿಸಿ, ಸಾಮಾನ್ಯನ ಗುಡಿಸಲುವರೆಗೆ ಜನಸಾಮಾನ್ಯರು ಮಾತನಾಡುವಂತ ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದವರು. ನಾವು ಸರಳ ಕನ್ನಡದಲ್ಲಿ ವಚನಗಳನ್ನು ಓದಿ ಹೋದ್ರೆ, ಅವುಗಳನ್ನು ಪ್ರಾರ್ಥನೆ ಮಾಡದೆ ಹೋದ್ರೆ ನಾವು ಶರಣ ತತ್ವಕ್ಕೆ ಅಪಚಾರ ಮಾಡಿದಂಗಾಗುತ್ತೆ. ಅದಕ್ಕೆ ನಾವು ಹೇಳುವಂಥ ವಚನಗಳು ಕೂಡ ಸಂಸ್ಕೃತದ ಭೂಯಿಷ್ಠದಿಂದ ಹೊರಗೆ ಬರಬೇಕಾಗಿದೆ. ಅಂದಾಗ ಮಾತ್ರ ನಾವು ಲಿಂಗಾಯತರ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೋಡು, ವಚನಗಳನ್ನು ಕೂಡ ಹೇಗೆ ಬಳಸ್ಬೇಕಂತ ಹೇಳ್ತಾರೆ ಅವರು. ಬರೀ ವಚನಗಳು ನಮ್ಮ ಧರ್ಮ ಗ್ರಂಥಗಳಂತ ಒಪ್ಕೊಳ್ಳೋದಲ್ಲ, ಅದರ ಸೂಕ್ಷ್ಮತೆ, ಅದರ ಆಳ, ಅದರ ಅರಿವು ಕೂಡ ನಮ್ಗಿರ್ಬೇಕು. ಆಮೇಲೆ ನಾವು ಧರಿಸಿದಂತ ಇಷ್ಟಲಿಂಗ ಜಗದಗಲ ಮಿಗಿಲಾಗಲ್ಲ ಅನ್ನುವಂಥ ತಿಳುವಳಿಕೆ ನಮ್ಗಿರ್ಬೇಕು. ಅದರ ಜೊತೆಗೆ ಅದು ಹೆಂಗಿರ್ಬೇಕು? ನಾವು ಧರಿಸಿರುವ ಇಷ್ಟಲಿಂಗ ಶಿಲೆಯೊಳಗಿನ ಅಗ್ನಿ ಅಂತಿರಬೇಕು, ನೀರೊಳಗಿನ ನೆರಳಿನಂತಿರಬೇಕು, ನನ್ನೊಳಗೆ ಅಡಗಿರುವ ಚೈತನ್ಯದ ಕುರುಹಾಗಿರ್ಬೇಕು, ನನ್ನೊಳಗೆ ಅಡಗಿರುವ ಚೈತನ್ಯದ ಕುರುಹಾಗಿರ್ಬೇಕು. ಆ ಥರದ ಇಷ್ಟಲಿಂಗದ ಒಡನಾಡಿಗಳು ನಾವಾಗಬೇಕು. ಅಂದಾಗ ನಾವು ಲಿಂಗಾಯತ ಹಂಚ್ಕೊಳ್ಳಿಕ್ಕೆ ಯೋಗ್ಯರಾಗ್ತೀವಿ ಅಂತ. ಧರ್ಮದ ಭಾಷೆ, ಲಿಂಗಾಯತ ಧರ್ಮದ ಭಾಷೆ ಗೊತ್ತಿದೆ, ಗೌಡ್ರು ಹೇಳಿದ್ರು ಕನ್ನಡ ಅಂತ. ವಿಷಯಗಳು ರಿಪೀಟ್ ಆಗ್ತಾ ಇದ್ದಾವೆ. ಆಮೇಲೆ ಲಿಂಗಾರ್ಚನೆ ಮತ್ತು ಇತರ ವೇಳೆಯಲ್ಲಿ ವಿಭೂತಿ ರುದ್ರಾಕ್ಷಿಯನ್ನು ಬಿಟ್ಟು ಬೇರೆಯನ್ನು ಧರಿಸಬಾರದು ಅನ್ನೋದು ಒಂದು ನಿಯಮ, ಲಿಂಗಾಯತ ಧರ್ಮದ ಒಂದು ಕಟ್ಟುಪಾಡು ಅಥವಾ ನಿಯಮ. ಲಿಂಗಾರ್ಚನೆ ಮಾಡುವಂತ ಸಂದರ್ಭದಲ್ಲಿ
ಮತ್ತು ಇತರ ಯಾವುದೇ ಕಾರ್ಯಕ್ರಮಗಳಲ್ಲಿ ಈ ಎರಡು ಸಾಧನವನ್ನು ನಾವು ಬಳಸಬೇಕಾದ ಧರ್ಮದ ಲಾಂಛನವಾಗಿ, ಒಂದು ರುದ್ರಾಕ್ಷಿಯನ್ನ, ಇನ್ನೊಂದು ವಿಭೂತಿಯನ್ನ. ಕೊರಳಾಗ ರುದ್ರಾಕ್ಷಿ ಹಾಕ್ಕೊಂಡು ಹಣೆ ಮೇಲೆ ಕೇಸರಿ ಇಟ್ರೆ ಯಾವ ವೈದಿಕ ಸಾಹಿತ್ಯವನ್ನು ಧಿಕ್ಕರಿಸಿ, ಯಾವ ಮೌಢ್ಯತೆಯನ್ನು ಧಿಕ್ಕರಿಸಿ, ಯಾವ ವೇದಶಾಸ್ತ್ರ ಪುರಾಣಗಳನ್ನು ಧಿಕ್ಕರಿಸಿ ಜನಸಾಮಾನ್ಯರನ್ನು ಅಪ್ಪಿಕೊಂಡು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅಂತರ್ಜಾತಿ ಮದುವೆ ಮಾಡಿಸಿ ಬಹಳ ದೊಡ್ಡ ಬದಲಾವಣೆಯ ಹೆಜ್ಜೆಗಳನ್ನು ಇಟ್ಟಿರ್ತಕ್ಕಂಥ ಶರಣರಿಗೆ ನಾವು ಇವತ್ತಿನ ಲಿಂಗಾಯತ ಅನ್ಸ್ಕೊಂಡಂಥವ್ರು ಅಪಚಾರ ಮಾಡಕತ್ತೀವಿ. ಆ ತತ್ವವನ್ನ, ಅಂದ್ರೆ ಯಾವ ತತ್ವವನ್ನ ಇವರು ವಿರೋಧಿಸಿ ಇವರು ಚಳುವಳಿಯನ್ನು ಕಟ್ಟಿದ್ರು, ಅದೇ ತತ್ವದ ಕಡೆಗೆ ಇವತ್ತು ನಮ್ಮ ಲಿಂಗಾಯತರ ಯುವಕರು ಹೋಗ್ತಾ ಇದ್ದಾರೆ. ಬಹಳ ಜನ ಯುವಕರನ್ನ ನೋಡಿದ್ದೀನಿ, ಆರಾಮಾಗಿದ್ದಾಗ ಜೈ ಶ್ರೀರಾಮ್ ಅಂತಾರೆ, ಯಾರು ಅವರಿಂದ ಒದಕಿ ಬಿದ್ದಾಗ ಅಥವಾ ಒದೆ ಬಿದ್ದಾಗ ಜೈ ಬಸವೇಶ್ ಅಂತಾರೆ. ಏನ್ರಿ ಇದು? ಇದನ್ನ ಡಬಲ್ ಏನದು ಸ್ಟ್ಯಾಂಡರ್ಡ್ ಅಥವಾ ದ್ವಂದ್ವ ನೀತಿ, ಎರಡು ಕಡೆ ಕಾಲಿದೆ. ಆ ತತ್ವವನ್ನು ಬೆಳೆಸಿದವರೇ ನಮ್ಮ ಯುವಕರು. ಯಾವ ತತ್ವವನ್ನ ವಿರೋಧಿಸಿ ಶರಣರು ಬಂದಿದ್ರೋ ಅದೇ ತತ್ವವನ್ನು ಮತ್ತೆ ಹತ್ಕೊಳ್ಳೋರು ನಮ್ಮ ಯುವಕರೇ ಆಗಿದ್ದಾರೆ. ಈ ಅಪಾಯವನ್ನು ನಾವು ತಪ್ಪಿಸಬೇಕಾಗಿದೆ. ಶಂಕರ ಗುರುಕರ ಚಂದ್ರೇಗೌಡರ ನಾವಿಲ್ಲಿ ಬಸವ ತತ್ವವನ್ನು ಹೇಳ್ಬೋದು, ನಾಳೆ ನಮ್ಮ ಮಕ್ಕಳಲ್ಲಿ ಹೋಗಿ ಜೈ ಶ್ರೀರಾಮ್ ಅಂದ್ರೆ ಇದು ಈ ಅಪಾಯ ನಮ್ಮ ಮುಂದಿದೆ. ಅದಕ್ಕೆ ಬರೀ ಲಿಂಗಾಯತದ ಲಾಂಛನಗಳಿಗೆ ನಾವು ಕಟ್ಟು ಬೀಳೋದಕ್ಕಿಂತ ಆ ಲಾಂಛನಗಳು ಮತ್ತು ಅದಕ್ಕೆ ಬಂದು ಒದಗುವಂತ ಅಪಾಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ವ್ಯವಸ್ಥೆ ಹಿಂಗೆ ಮುಂದುವರೆದ್ರೆ ಮುಂದೊಂದಿನ ವಚನ ಹೇಳುವನು ದೇಶದ್ರೋಹಿ ಆಗ್ತಾನೆ ಈ ದೇಶದಲ್ಲಿ. ಯಾರ ಬಾಯಲ್ಲಿ ವಚನಗಳು ಬರ್ತಾವೋ ಅವನನ್ನ ದೇಶದ್ರೋಹಿ ಪಟ್ಟ ಕಟ್ತಾರೆ. ವಾಕ್ ಸ್ವಾತಂತ್ರ್ಯ ಇರಲ್ಲ, ಮಾತಾಡಕ್ಕೆ ಬಿಡೋದಿಲ್ಲ. ಸಾಧ್ಯ ಆದ್ರೆ ವಚನಗಳನ್ನು ಹೇಳೋನು ಭಯೋತ್ಪಾದಕ ಅಂತ ಕರೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಅಪಾಯಗಳು ನಮ್ಮ ಮುಂದಿದ್ದಾವೆ. ಇವುಗಳಿಗೆ ನಾವು ವಚನ ಸಾಹಿತ್ಯದ ಮೂಲಕನೇ ಉತ್ತರ ಕೊಡಬೇಕಾಗಿದೆ. ನಮ್ಮ ಮಕ್ಕಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಲಾಂಛನಗಳ ಜೊತೆಗೆ ಅಪಾಯಗಳು ಕೂಡ, ಅಪಾಯದ ಎಚ್ಚರಿಕೆ ಕೂಡ ನಮ್ಗೆ ಇರಬೇಕು ಅನ್ನೋದು. ಇಷ್ಟಲಿಂಗ ಒಂದೇ ನಮಗೆ ದೇವರಾಗಬೇಕು, ಏಕದೇವೋಪಾಸನೆ ಅಂತ ಅದಕ್ಕೆ. ಮತ್ತು ನಾವು ಎದೆ ಮೇಲೆ ಲಿಂಗ ಕಟ್ಕೊಂಡು ಇಷ್ಟಲಿಂಗನ ಬಿಟ್ಟು ಶಿವಲಿಂಗಗಳನ್ನು ಹುಡುಕ್ತಾ ಹೋದ್ರೆ ಹೇಗೆ? 9 ಲಿಂಗಗಳು ಎಷ್ಟು ಇದೆ? 9 ಲಿಂಗಗಳನ್ನು ಹುಡ್ಕೊಂಡು ಹೋಗ್ತೀವಿ. ಶ್ರೀಶೈಲ, ಕಾಶಿ, ಕೇದಾರನಾಥ, ಇಂಥವೆಲ್ಲ ಮಾಡೋದ್ರಿಂದ ನಾವೇ ಸ್ವತಃ ನಮ್ಮ ಕೈಯಾರನೇ ಇಷ್ಟಲಿಂಗಕ್ಕೆ ಅಪಚಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದನ್ನ ನಮ್ಮ ಶರಣರೇ ಹೇಳ್ತಾರೆ ಯಾವುದೋ ಒಂದು ವಚನದಲ್ಲಿ, ಇದನ್ನು ಧಾರ್ಮಿಕ ಆದರ್ತನ ಅಂತ ಕರೀತಾರೆ. ಧಾರ್ಮಿಕ ಆದರ್ತನ ಅಂತ ಕರೀತಾರೆ ಇದನ್ನ. ಇಷ್ಟಲಿಂಗವನ್ನ ಇಟ್ಕೊಂಡು ಶಿವಲಿಂಗಗಳಿಗೆ ಅಡ್ಡಾಡೋದು. ಇವತ್ತು ಹೆಚ್ಚು ದೇವಸ್ಥಾನಗಳಿಗೆ ಕಾಣಿಕೆಗಳನ್ನು ಕೊಡೋದು ಯಾರಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಹೆಚ್ಚು ದೇವಸ್ಥಾನಗಳನ್ನ ಕಾಣಿಕೆ ಕೊಟ್ಟು, ಅವ್ರಿಗೆ ಬಿಲ್ಡಿಂಗ್ ಕಟ್ಸಿಕೊಟ್ಟು, ಅವ್ರಿಗೆ ಕಿರೀಟ ಇಟ್ಟು, ಅವ್ರ ನೆಗಲ ಮೇಲೆ ಹೊತ್ಕೊಂಡು, ಅವ್ರ ಪಾದ ಪೂಜೆ ಮಾಡಿ ಆ ನೀರು ಕುಡಿಯೋರು ನಾವೇ ಆಗಿದ್ದು, ಮತ್ತೆ ನಾವು ಲಿಂಗಾಯತರು ಅಂತ ಹೇಳ್ಕೊಳ್ಳೋದು ಎಷ್ಟು ಅಪಹಾಸ್ಯ ಅನ್ನೋ. ಸಾಮಾನ್ಯ ಜನ ಗುಡಿಗೆ ಹೋಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೋಗ್ತಾರೆ. ಅವ್ರು ಕಾಣಿಕೆ ಹಾಕೋ ಶಕ್ತಿ ಇರಲ್ಲ, ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟದ ಹಾಕಿ ಬರ್ತಾರೆ. ಆದ್ರೆ ಇವತ್ತು ಮಠಮಾನ್ಯಗಳು, ಗುಡಿಗುಂಡಾರಗಳು ಬಲಿಷ್ಠಗೊಂಡಿದ್ದು ಯಾರಿಂದ? ಅವು ಬಲಿಷ್ಠಗೊಂಡವಲ್ಲ, ಬಲಿಷ್ಠಗೊಂಡಾದ್ಮೇಲೆ ಆದ್ರೂ ಕೂಡ ಸಮಾಜೋನ್ಮುಖಿ ಕಾರ್ಯಗಳನ್ನ ಮಾಡಿದ್ರೆ ಕ್ಷಮಿಸೋಣ. ಅವು ಮಾಡಕತ್ತಿದ್ದೇನು? ಲಿಂಗಾಯತ ತತ್ವದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾವೆ. ಶರಣರ ವಿಚಾರಗಳಿಗೆ ವಿರುದ್ಧವಾಗಿ ಅವರು ಅವುಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಹಿಂಗಿದ್ದಾಗ ಕೊಡಲಿಯ ಕಾವು ತನ್ನ ಕುಲಕ್ಕೆ ತಾನೇ ಮೃತ್ಯು ಅಲ್ವೇ? ಕೊಡಲಿಯ ಕಾವು ತನ್ನ ಕುಲಕ್ಕೆ ತಾನೇ ಮೃತ್ಯು ಆಗುತ್ತೆ. ಇದು ಕೂಡ ಒಂದು ಅಪಾಯನೇ. ಅದಕ್ಕೆ ನಾವು ಪಕ್ಕ ಏಕದೇವೋಪಾಸಕರು, ಅದು ಇಷ್ಟಲಿಂಗನೇ ನಮ್ಮ ದೇವರು. ಈ ಬದ್ಧತೆ ನಮ್ಗಿರ್ಬೇಕು. ಬದ್ಧತೆ ಅಂತ ಇರುತ್ತೆ.
ಅದಕ್ಕೆ ಈ ಬದ್ಧತೆ ಇದ್ದವ್ರು ಮಾತ್ರ ಒಂದೆರಡು ಹೆಜ್ಜೆ ಲಿಂಗಾಯತ ಧರ್ಮವನ್ನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಜಾತಿ ಲಿಂಗಾಯತರಾಗ್ತಾರೆ ಅಷ್ಟೇ. ಇವತ್ತು ಈ ದೇಶಕ್ಕೆ, ಈ ನಾಡನ್ನು ಕಟ್ಟೋದಕ್ಕೆ, ಕಲ್ಯಾಣದಲ್ಲಿ ಆದಂಥ ಕ್ರಾಂತಿ ಆಶಯಗಳನ್ನು ಮುಂದಕ್ಕೆ ಒಯ್ಯಲಿಕ್ಕೆ ಬೇಕಾಗಿರೋದು ಪ್ರಜ್ಞಾವಂತ ಲಿಂಗಾಯತರ ಹೊರತು ಜಾತಿ ಲಿಂಗಾಯತರ ಅವಶ್ಯಕತೆ ಇಲ್ಲ. ಯಾರು ಪ್ರಜ್ಞಾವಂತ ಲಿಂಗಾಯತರು? ಜಾತಿಯನ್ನು ಮೀರಿದವರು, ಸಮಾನತೆಯನ್ನು ಬಯಸಿದಂಥವ್ರು, ಎಲ್ಲರೊಳಗೊಂದಾಗುವಂಥವ್ರು, ಸಕಲ ಜೀವಿಗಳಿಗೆ ಲೇಸನ್ನು ಬಯಸಂಥವ್ರು. ಈ ಮನಸ್ಥಿತಿ ಯಾರಿಗಿದೆಯೋ ಅವರು ಪ್ರಜ್ಞಾವಂತ ಲಿಂಗಾಯತರು. ಅವ್ರ ಅಗತ್ಯ ಇದೆ. ಇವತ್ತು ಸಂಖ್ಯೆಗಳು ಬೇಕಾಗಿಲ್ಲ. ಕಲ್ಯಾಣದಲ್ಲಿ ಕ್ರಾಂತಿ ಮಾಡಬೇಕಾದ್ರೆ ಬಿಜ್ಜಳನ ಸೈನ್ಯದಷ್ಟೇನ ಬಸವಣ್ಣನ ಶರಣರ ಸಂಖ್ಯೆ ಇತ್ತೇನು? ಮಾನಸಿಕ ಗಟ್ಟಿತನ ಬೇಕಾಗಿದೆ. ಒಂದು ವ್ಯವಸ್ಥೆಯನ್ನ, ಯಾವಾಗಲೂ ಒಂದು ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಘರ್ಷಣೆಯಿಂದ ಮಾತ್ರ ಸಾಧ್ಯ, ಉಪದೇಶದಿಂದ ಅಲ್ಲ. ಉಪದೇಶದಿಂದ ಏನೇನು ಯಾವ ಕಾಲಕ್ಕೂ ಬದಲಾಗಲ್ಲ, ಟೈಮ್ ಪಾಸ್ ಆಗುತ್ತೆ ಅಷ್ಟೇ. ಎರಡು ವ್ಯವಸ್ಥೆ ಮಧ್ಯೆ ಘರ್ಷಣೆ ನಡಿಬೇಕು ಯಾವತ್ತೂ ಕೂಡ. ಘರ್ಷಣೆ ನಡೆದಾಗ ಮಾತ್ರ ಬದಲಾವಣೆ ಸಾಧ್ಯ. ಇದು ಇತಿಹಾಸದಿಂದ ನಾವು ಕಲ್ತಿರೋ ಪಾಠ. ಅದೇ ಬಿಜ್ಜಳ ಕಲ್ಯಾಣ ಕ್ರಾಂತಿನ ತಗೊಳ್ರಿ, ಘರ್ಷಣೆ ಆಯ್ತು ತಾನೆ. ಘರ್ಷಣೆ ಇರ್ಲಾರ್ದು ಹೆಂಗ್ ಬದಲಾವಣೆ ಸಾಧ್ಯ ಆಯ್ತು ಅಲ್ಲಿ? ಕೆಲವು ಜನ ಶರಣರು ಇಡೀ ಬಿಜ್ಜಳನ ಪ್ರಭುತ್ವವನ್ನು ಎದುರಾಕೊಂಡು ಕ್ರಾಂತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಅದಕ್ಕೆ ಅದಕ್ಕೆ ಯಾಕೆ ಕೋಟ್ ಮಾಡಿ ಮಾತಾಡ್ತೀನಿ ಅಂತಂದ್ರೆ, ಸಂಖ್ಯೆ ನಮಗೆ ಮುಖ್ಯ ಅಲ್ಲ. ಕಡಿಮೆ ಸಂಖ್ಯೆ ಇದ್ರೂ ಕೂಡ ಮಾನಸಿಕ ಗಟ್ಟಿತನ ನಮಗೆ ಮುಖ್ಯವಾಗಿ ಬೇಕಾಗಿದೆ. ಕೌಂಟರ್ ಕೊಡ್ಬೇಕಾಗಿದೆ, ವೈಚಾರಿಕವಾಗಿ ಕೌಂಟರ್ ಮಾಡಬೇಕಾಗಿದೆ ನಾವು ಅವ್ರನ್ನ. ಇಲ್ಲಾಂದ್ರೆ ವೀರಶೈವರಲ್ಲಿ ಒಬ್ಬರಾಗಿ ನಾವು ಅರಿಯುವ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತೀವಿ ಅಷ್ಟೇ. ಮುಂದಿನ ಪೀಳಿಗೆ ಕೇಳುವ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇರಲ್ಲ. ನಾವು ಉತ್ತರ ಕೊಡೋರು ಆ ಮುಂದಿನ ಪೀಳಿಗೆಗೂ ಕೂಡ ಉತ್ತರವನ್ನು ಉಳಿಸಿ ಹೋಗ್ಬೇಕನ್ನೋದಾದ್ರೆ ಈ ಎಲ್ಲ ಅಪಾಯಗಳ ಮುನ್ಸೂಚನೆ ನಮ್ಗಿರ್ಬೇಕು ಅನ್ನೋಂಥದ್ದು. ಆಮೇಲೆ ಲಿಂಗಾಯತರಿಗೆ ವ್ಯಕ್ತಿಯ ಹುಟ್ಟು ಮುಖ್ಯ ಅಲ್ಲ, ಜಾತಿ ಮತ್ತು ಕುಲಗೋತ್ರಗಳು ಮುಖ್ಯ ಅಲ್ಲ, ಅವನ ನಡವಳಿಕೆ ಬಹಳ ಮುಖ್ಯ. ಈಗ ನನ್ನ ಪಕ್ಕದಲ್ಲಿ ಕುಂತಿರೋ ವ್ಯಕ್ತಿನ ನಾನು ಜಾತಿ ಆಧಾರದ ಮೇಲೆ, ಅವನ ಹುಟ್ಟಿನ ಆಧಾರದ ಮೇಲೆ ಹಳೇದಲ್ಲದು. ಅದನ್ನು ಮೀರಿದ್ದೊಂದಿದೆ, ಅವನ ಕ್ಯಾರೆಕ್ಟರ್, ಅವನ ನಡವಳಿಕೆ ಹೇಗಿದೆ, ಅವ್ನು ಕಳ್ಳು ಮಾಡ್ತಾನ, ಹೇಳ್ತಾನ, ಸುಳ್ಳು ಹೇಳ್ತಾನ, ಮೋಸ ಮಾಡ್ತಾನ, ಅವ್ನು ಏನಪ್ಪ ದಿನನಿತ್ಯ ಏನ್ ಮಾಡಿ ಬದುಕ್ತಾನ ಅನ್ನೋದು ನೋಡ್ಬೇಕಾಗಿದೆ ನಾವು. ಅದಕ್ಕೆ ಲಿಂಗಾಯತರಿಗಾಗ್ಲಿ, ಲಿಂಗಾಯತ ಧರ್ಮಕ್ಕಾಗ್ಲಿ ಈ ಮೂರು ವಿಷಯಗಳಿಂದ ಹೊರಗಿದು ಇರಬೇಕಾಗುತ್ತೆ ಅವರು ಅಂತ. ಒಂದು ಜಾತಿಯಿಂದ, ಇನ್ನೊಂದು ಹುಟ್ಟಿನಿಂದ, ಹುಟ್ಟಿ ಅವತ್ತು ಸೂತಕಲ್ಲ, ಮತ್ತೊಂದು ಕುಲಗೋತ್ರಗಳಿಂದ ದೂರ ಇರಬೇಕು, ನಡವಳಿಕೆಯನ್ನು ಮಾತ್ರ ಪರಿಗಣಿಸಬೇಕು. ಆ ವ್ಯಕ್ತಿಯ ನಡವಳಿಕೆಯನ್ನು ಪರಿಗಣಿಸುವ ಮಾತ್ರ ನಮಗೆ ಲಿಂಗಾಯತರಾಗಿ ಕಂಡು ಬರ್ತಾರೆ ಅಂತ. ಇಷ್ಟಲಿಂಗ ದೀಕ್ಷೆ ಆದವರನ್ನು ಎಲ್ಲರನ್ನೂ ಎಲ್ಲಾ ರೀತಿ ಬಳಕೆ ಮಾಡಿಕೊಳ್ಳಬೇಕು, ಇದು ಬಹಳ ಇಂಪಾರ್ಟೆಂಟ್. ಇಷ್ಟಲಿಂಗ ದೀಕ್ಷೆ ಆಯ್ತಂದ್ರೆ ಎಲ್ಲರನ್ನೂ ಎಲ್ಲಾ ರೀತಿ ಬಳಕೆ ಮಾಡ್ಕೋಬೇಕು. ಆ ಶಬ್ದನೇ ಇಡೀ ಎಲ್ಲ ಕ್ಷೇತ್ರದ ಅಂತ ಅರ್ಥ. ಎಲ್ಲರನ್ನು ಅಂದ್ರೆ ಏನು? ಅವನು ಯಾವುದೇ ಜಾತಿಯವನಾಗಿರ್ಲಿ, ಲಿಂಗ ಕಟ್ಟಿದ್ಮೇಲೆ ಮುಗೀತು, ಲಿಂಗ ದೀಕ್ಷೆ ಆದ್ರೆ ಆಯ್ತು. ಅವ್ರನ್ನ ಎಲ್ಲಾ ರೀತಿಯಿಂದ ಬಳಕೆ ಮಾಡ್ಬೇಕಂದ್ರೆ ಅರ್ಥ ಏನು? ಎಲ್ಲಾ ರೀತಿ ಬಳಕೆ ಅಂದ್ರೆ ಹೇಗೆ? ಅವ್ರ ಜೊತೆಗೆ ಪಂಕ್ತಿ ಭೋಜನೂ ಮಾಡಬೇಕು, ಸಹ ಭೋಜನೂ ಮಾಡಬೇಕು, ವೈವಾಹಿಕ ಸಂಬಂಧನೂ ಏರ್ಪಡಿಸ್ಬೇಕು. ಅವಾಗ ಅದು ಎಲ್ಲಾ ರೀತಿ ಬಳಕೆ ಅಂತಾರೆ. ಬರೀ ಲಿಂಗ ದೀಕ್ಷೆ ಕೊಟ್ಟು ಮತ್ತೆ ಅವ್ರನ್ನ ಹತ್ರ ಕರ್ಕೊಳ್ಳಿಲ್ಲ, ಅಲ್ಲೇ ಹೊರಗಡೆ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಬದಲಾವಣೆ ಹೇಗೆ ಸಾಧ್ಯ? ನೋಡಿ, ಅವ್ರು ಹೇಳ್ತಾರೆ ಹುಟ್ಟು ಮುಖ್ಯ ಅಲ್ಲ, ದಾಸಿ ಪುತ್ರನಾಗಲಿ ವೇಷ ಪುತ್ರನಾಗಲಿ ದೀಕ್ಷೆಯಾದ ಬಳಿಕ ಏನದು? ದೀಕ್ಷೆಯಾದ ಬಳಿಕ, ಶಿವ ದೀಕ್ಷೆಯಾದ ಬಳಿಕ, ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ಗುರುಲಿಂಗ ಜಂಗಮ ಸ್ವರೂಪಿ ಎಂದು ಭಾವಿಸಿ ಪಾದೋದಕ ಪ್ರಸಾದ ಸ್ವೀಕರಿಸಬೇಕಂತ ಹೇಳ್ತಾರೆ. ಇದೇ ಪಾದೋದಕ ಪ್ರಸಾದ ಅಂದ್ರೆ ನಾವು ಬೇರೆ ಅರ್ಥದಲ್ಲಿ ನೋಡ್ಬೇಕಾಗಿಲ್ಲ. ಅವ್ರ ಜೊತೆಗೆ ನೀರು ಕುಡಿಬೇಕು, ಅವ್ರ ಜೊತೆಗೆ ಊಟ ಮಾಡ್ಬೇಕಂದ್ರೆ ಅದರ ಅರ್ಥ ಅಸ್ಪೃಶ್ಯತೆಯನ್ನ ದಾಟಿ ಹೋಗ್ಬೇಕು. ಅದು ವೇಷ ಮಗ ಆಗ್ಲಿ, ವೇಷ ಹುಟ್ಟಿದಂತ ಮಗ ಆಗಿರ್ಲಿ, ದಾಸಿ ಹುಟ್ಟಿದಂತ ಮಗ ಆಗಿರ್ಲಿ, ಅವ್ನು ಲಿಂಗ ದೀಕ್ಷೆ ತಗೊಂಡಿಲ್ಲ, ಅವ್ನು ಸಾಕ್ಷಾತ್ ಜಂಗಮ ಸ್ವರೂಪಿನೇ, ಸಾಕ್ಷಾತ್ ಲಿಂಗ ಸ್ವರೂಪಿನೇ ಅವನು. ಅವನ ಜೊತೆಗೆ ನಾವು ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡಬೇಕು ಅಂತ. ವ್ಯವಹಾರ ಅಂದ್ರೆ ಇದೆ, ಊಟ, ಉಪಚಾರ, ಇವೆಲ್ಲ ವೈವಾಹಿಕ ಸಂಬಂಧ ಇವು ಅಂದಾಗ ಈ ತರದ ನಿಷ್ಠೆಯಿಂದ ಇರೋಂಥವ್ರು ಮಾತ್ರ ನಿಜ ಲಿಂಗಾಯತ ಹಂಚ್ಕೊಳ್ತಾರೆ ಅಂತ.
ಬಹುಶಃ ಅಲ್ಲೊಂದು ಇಲ್ಲೊಂದು ಈ ಘಟನೆಗಳು ನಡೆದವಂತ ಅನ್ಸುತ್ತೆ ನನಗೆ. ಅದನ್ನು ಮೀರಿ ಕೂಡ ಎಲ್ಲಾ ರೀತಿಯಿಂದ ಎಲ್ಲಾ ರೀತಿಯ ಬಳಕೆಗಳು ಆಗಿದಾವೆ, ಅಲ್ಲೊಂದು ಆಗಿದಾವೆ, ಸಂಖ್ಯೆ ಕಡಿಮೆ. ನಮ್ಮ ಬರಗುಂಡಿ ಸಾಹೇಬರು ಕುಟುಂಬ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ನನ್ಗೆ ಅನಿಸ್ತಾ ಇದೆ. ಅಶೋಕ್ ಬರಗುಂಡಿ ಅಣ್ಣವರ ಕುಟುಂಬ ಅದಕ್ಕೊಂದು ಒಳ್ಳೆ ಉದಾಹರಣೆ. ತತ್ವನಿಷ್ಠರು. ಈ ವಚನಗಳನ್ನು ಕಂಠಪಾಠ ಮಾಡಿ ನಾವು ದಿನ ಅದನ್ನ ಹೇಳಿಕೆ ಅಂತ ಕೂತ್ಕೊಂಡ್ರೆ ಬದಲಾವಣೆ ಆಗೋದಿಲ್ಲ. ಸ್ವಲ್ಪ ಆದರೂ ಈ ಬರಗುಂಡಿ ಅಂತವರ ಕುಟುಂಬಗಳು ನಮಗೆ ಮಾದರಿ ಆಗ್ಬೇಕು, ಆದರ್ಶ ಆಗ್ಬೇಕು. ಹೆಣ್ಣು ಮಕ್ಕಳಿಗೂ ಇಲ್ಲಿ ಕಡ್ಡಾಯ ಲಿಂಗ ದೀಕ್ಷೆ, ಇದು ಬಹಳ ಇಂಪಾರ್ಟೆಂಟ್. ಇದು ಪುರುಷಾಧಿಪತ್ಯದಲ್ಲಿ ನಲಿಗೆ ಹೋಗಿರುವ, ನೊಂದು ಬೆಂದು ನೋವನ್ನು ಅನುಭವಿಸಿರುವಂತ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೆಂಗಿತ್ತು ನಮ್ಮ ದೇಶದಲ್ಲಿ. ಅವಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಂಗಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಹೆಣ್ಣನ್ನು ಹೊರಗೆ ತಗೊಂಬಂದು ಗಂಡಿಗೆ ಯಾವ ರೀತಿ ಲಿಂಗ ದೀಕ್ಷೆಯನ್ನು ಕೊಡ್ಲಾಗ್ತಾ ಇದೋ, ಇಷ್ಟಲಿಂಗದ ದೀಕ್ಷೆಯನ್ನು ಕೊಡ್ಲಾಗ್ತಾ ಇದೋ, ಹೆಣ್ಣಿಗೂ ಕೂಡ ಇಷ್ಟಲಿಂಗ ದೀಕ್ಷೆ ಕಡ್ಡಾಯ. ಬಹುಶಃ ಭಾರತ ದೇಶದ ಯಾವ ಧರ್ಮನೂ ಹೆಣ್ಣು ಮಕ್ಕಳನ್ನ ಈ ರೀತಿ ಸಮಾನವಾಗಿ ನೋಡಿದಂತ ಮತ್ತೊಂದು ಧರ್ಮ ಇಲ್ಲ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ಅಲ್ರಿ, ಅಡಿಗೆ ಮನೆ ಸೀಮಿತ ಮಾಡಿ ಮಕ್ಕಳಿರೋ ಯಂತ್ರ ಅಂತ ಪಟ್ಟ ಕಟ್ಟಿ, ಹೆಣ್ಮಕ್ಳೇನಪ್ಪ ಮಕ್ಕಳಿರೋ ಯಂತ್ರ, ಅವಳಿಗೆ ಯಾವುದೇ ಸ್ವತಂತ್ರ ಕೊಡಬಾರ್ದು, ತಂದೆ ಆಸ್ತಿಯಲ್ಲಿ ಹಕ್ಕಿಲ್ಲ ಅಂತೇಳಿ ಮತ್ತೆ ಅವಳನ್ನ ಮಾನಸಿಕವಾಗಿ ವೀಕ್ ಮಾಡೋದಕ್ಕೆ ಗಾದೆ ಮಾತುಗಳನ್ನು ಮುಟ್ಟಾಕೋದು, ಹೆಣ್ಮಕ್ಳು ಬುದ್ಧಿ ಮನಕಲ್ ಕೆಳಗಂತ. ಆ ಗಾದೆ ಮಾತುಗಳು ಕೂಡ ಪುರುಷರ ಬಾಯಿಂದನೇ ಬರವು. ಇಷ್ಟು ಪುರುಷಾಧಿಪತ್ಯದಲ್ಲಿ ನಲಿಗೆ ಹೋಗಿರುವಂತಹ ಹೆಣ್ಣುಮಕ್ಕಳು, ನಾನು ಯಾವುದಕ್ಕೂ ಕಡಿಮೆ ಇಲ್ಲ, ಆಧ್ಯಾತ್ಮದ ಸಾಧನೆಯಲ್ಲಿ ಬಸವಣ್ಣನನ್ನು ಕೂಡ ಮೀರಿಸಿದಂತ ಮಹಿಳೆಯರು ನಾವು ಕಣ್ಣೇರಿ ಅನುಭವ ಮಟ್ಟದಲ್ಲಿ ನೋಡಿದ್ವಲ್ರಿ. ಇಷ್ಟು ಸ್ವತಂತ್ರ ಯಾವ ಧರ್ಮದಲ್ಲಿ ಇದೆ ಹೇಳ್ರಿ ನೋಡೋಣ. ಇಷ್ಟು ಅದು ಬಸವ ಧರ್ಮ ಅಥವಾ ಲಿಂಗಾಯತ ಧರ್ಮ ಅನ್ನುವಂಥದ್ದು ಬೆಲ್ಲ ಇದ್ದಂಗೆ, ಒಂದ ಮಾತು ಹೇಳ್ತಾ ಬೆಲ್ಲ ಯಾವ ಕಡೆ ಕರ್ಕೊಂಡ್ರು ಸಿಹಿ ಅದು. ಇದನ್ನ ಇಟ್ಕೊಂಡು ಹೆಸರು ತಿನ್ನಕೊಂತೀವಿ ನಾವು. ಆಮೇಲೆ ಬರೀ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಕೊಟ್ಟರು ಸಹ ಅಲ್ಲ, ಅಷ್ಟಕ್ಕೆ ನಿಂದಿಸಲಿಲ್ಲ ಅವರು. ಹೆಣ್ಣು ಮಕ್ಕಳು ಗುರುಗಳಾಗಿದ್ದಾರೆ, ಜಗದ್ಗುರುಗಳಾಗಿದ್ದಾರೆ. ಅನುಭವವನ್ನು ಮಾಡಿದಂತ ಉದಾಹರಣೆ ಲಿಂಗಾಯತ ಧರ್ಮದಲ್ಲಿ ಇದೆ. ಹೇಳ್ರಿ, ನಿಮ್ಮ ವೈದಿಕ ನಿಮ್ಮ ಸನಾತನ ಧರ್ಮ ಶ್ರೇಷ್ಠ ಅಂತ ಹೇಳ್ತೀರಿ. ಯಾವ ಸನಾತನ ಧರ್ಮದಲ್ಲಿ ಹೆಣ್ಮಕ್ಳನ್ನು ನೀವು ಜಗದ್ಗುರುನ್ ಮಾಡಿದ್ದೀರಿ? ತೋರಿಸಿ, ಒಂದು ಉದಾಹರಣೆ ತೋರಿಸಿ ನೋಡೋಣ. ವೀರಶೈವ ಧರ್ಮದಲ್ಲಿ ಒಬ್ಬ ಹೆಣ್ಮಗಳನ್ನ ನೀವು ಜಗದ್ಗುರು ಮಾಡಿ ತೋರಿಸಿ ನೋಡೋಣ. ಅದು ಲಿಂಗಾಯತ ಧರ್ಮದಲ್ಲಿ ಮಾತ್ರ ಸಾಧ್ಯ, ಬರೇ ಇಷ್ಟಲಿಂಗ ಅಲ್ಲ. ಆಮೇಲೆ ಇಲ್ಲಿ ಗುರು ಶಿಷ್ಯರನ್ನ ಭೇದ ಇಲ್ಲ, ಇಬ್ಬರು ಸಮಾನರಲ್ಲಿ. ಆದ್ರೆ ವೀರಶೈವರಲ್ಲಿ ಹಂಗಲ್ಲ, ಗುರು ಆದವನು ಗುರುವನಾಗೆ ಮೆರಿತಾನೆ, ಶಿಷ್ಯನಾದವನು ಸಾಯ್ತಾನೆ ಶಿಷ್ಯನಾಗೆ ಇರ್ಬೇಕವ ಸೇವೆ ಮಾಡ್ಕೊಂಡು. ನಮ್ಮಲ್ಲಿ ಹಂಗಲ್ಲ. ಕಳ್ಳನನ್ನು ಕೂಡ ಕಂದಹಾರದ ಮಠಕ್ಕೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಗುರುವನ್ನಾಗಿ ಮಾಡಿದಂತ ಪರಂಪರೆ ನಮ್ಮದು ಲಿಂಗಾಯತ ಧರ್ಮದ್ದು. ಉರ್ಲಿಂಗ ಪೆದ್ದಿ ಶರಣರು ಕಳ್ಳನಿಗೂ ಕೂಡ ಲಿಂಗ ದೀಕ್ಷೆ ಕೊಟ್ಟು ಅವನ್ನ ಮುಂದೊಂದಿನ ಮಠಾಧಿಪತಿಯನ್ನಾಗಿ ಮಾಡಿ ಆಧ್ಯಾತ್ಮದ ಉನ್ನತ ಶಿಖರಕ್ಕೆ ಏರಿಸಿದಂಥದ್ದು ಇದು. ಅದಕ್ಕೆ ಇಲ್ಲಿ ಭಕ್ತ ಕಡಿಮೆ, ಗುರು ಜಾಸ್ತಿ ಅನ್ನುವಂಥ ವ್ಯತ್ಯಾಸ ಇಲ್ಲ ಇಲ್ಲಿ. ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ರೀತಿಯಲ್ಲಿ ಗುರು ಮುಟ್ಟಿ ಗುರು ಆಗೋದು. ಅದಕ್ಕೆ ಇಲ್ಲಿ ಅವಕಾಶ ಇದೆ. ನಾವು ಗುರುನ ಮುಟ್ಟಿದ್ರೆ ನಾನು ಗುರು ಆಗ್ಬೋದು. ಹೆಂಗ್ ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿಯನ್ನು ನಾವು ಹಚ್ತೀವಲ್ಲ ಆ ಥರ. ಆದ್ರೆ ಇದು ಸನಾತನದಲ್ಲಿಲ್ಲ, ವೀರಶೈವದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಇಷ್ಟು ಬರೀ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಮಾತ್ರ ಅಲ್ಲ, ಜಗದ್ಗುರು ಆಗ್ಲಿಕ್ಕೆ ಕೂಡ ಅವಕಾಶ ಇದೆ, ಮತ್ತು ಅನುಭವ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಸಮಾನತೆ ಲಿಂಗಾಯತರ ಮೂಲ ಮಂತ್ರ. ಇದು ಪೂರಾ ತಳದಿ ಅನ್ಬೋದು ನಾವು, ಬುನಾದಿ ಅಂದ್ರೆ ಇದೆ. ಸಮಾನತೆ ಅಂದ್ರೆ ಯಾವ ರೀತಿ ಸಮಾನತೆ? ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಜನರು ಸಮಾನವಾಗಿ ಕಾಣುವಂತ ಮನಸ್ಥಿತಿಯನ್ನು ಹೊಂದಿದವರಾಗಿರ್ಬೇಕು ಲಿಂಗಾಯತರು. ಶೋಷಿತ ಸಮುದಾಯಗಳನ್ನ, ನೊಂದಿರ್ತಕ್ಕಂಥ ಸಮುದಾಯಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ಒಳ್ಳೆ ಗುಣ ಇವತ್ತು ಲಿಂಗಾಯತರಿಗೆ ಇರಬೇಕಾಗಿದೆ. ಬರ್ತಾರ ಬಿಡ್ತಾರ ಅದು ನಂತರ, ಕರೆದ್ರು ಬರಲ್ಲ, ಕೆಲವೊಬ್ರು ಏನ್ ಮಾಡಕ್ಕಾಗಲ್ಲ. ಆದ್ರೆ ಆ ಪ್ರಯತ್ನದಲ್ಲಿ ನಾವು ಇದ್ದಾಗ ಮಾತ್ರ ನಾವು ನಿಜ ಲಿಂಗಾಯತರಾಗ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಸಮಾನತೆ ಅದರ ಮೂಲ ಮಂತ್ರ. ಆಡಂಬರದ ಬದುಕಿರಬಾರ್ದು ನಮಗೆ.
ಸರಳ ಮತ್ತು ಸಹಜ ಬದುಕಿರ್ಬೇಕು. ಇಲ್ಲಿ ಆಡಂಬರ ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಚೆನ್ನಾಗಿ ಬಟ್ಟೆ ಹಾಕ್ಬಿಟ್ರೆ ಆಡಂಬರ, ಹಂಗಲ್ಲ. ವೀರಶೈವರಿಗೂ ಮತ್ತು ಲಿಂಗಾಯತರಿಗೂ ನೀವು ಹೋಲಿಕೆ ಮಾಡ್ಕೊಂಡಾಗ ಆಡಂಬರ ಯಾವುದು, ಸರಳ ಸಹಜ ಯಾವುದು ಅಂತ ಗೊತ್ತಾಗುತ್ತೆ ನಿಮ್ಗೆ. ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ಕೊಳ್ಳೋದು, ಭಕ್ತರ ಹೆಗಲ ಮೇಲೆ ಸವಾರಿ ಮಾಡೋದು, ಪಾದ ತೊಳಸಿ ನೀರು ಕುಡಿಸೋದು, ಇದು ಆಡಂಬರದ ಬದುಕು. ಅದು ನಮ್ಮಲ್ಲಿ ಹಂಗಿಲ್ಲ. ಸಹಜ ಮತ್ತು ಸರಳವಾಗಿರ್ಬೇಕು. ಯಾವುದೇ ಆಡಂಬರದ ಬದುಕು ಲಿಂಗಾಯತ ಅನ್ನೋದು ಆಗ್ಬಾರ್ದು. ಹಾಗಂತೇಳಿ ಖಾಲಿ ಚಪ್ಪಲಿಗಳಾರ್ದ ಬರಿಗಾಲೇ ತಿರುಗ್ಬೇಕನ್ನೋಂಥದ್ದಲ್ಲ. ಸರಳ ಜೀವನ ಅಂದ್ರೆ ಅದಲ್ಲ ನಾ ಹೇಳ್ತಾ ಇರೋದು. ಆರ್ಥಿಕ ಚೌಕಟ್ಟಿನ ಒಳಗಡೆಗೆ ಎಲ್ಲೂ ಕೂಡ ಶರಣ ತತ್ವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ನಮ್ಮ ಬದುಕು ಸರಳವಾಗಿರಬೇಕು. ಗುರುವಾಗಲಿ ಜಂಗಮವಾಗಲಿ ಲಿಂಗವಾಗಲಿ, ಜಂಗಮವಾಗಲಿ ಕಾಯಕದೇ ಒಳಗು ಅಂತ. ಕಾಯಕದ ಒಳಗ ಅಂದ್ರೆ ಇದ್ರ ಅಂತಿಮ ಫಲಿತಾಂಶ ಏನಂದ್ರೆ, ನೀವು ಗುರುವನಾದ್ರೂ ಆರಾಧನೆ ಮಾಡಿ, ಲಿಂಗನಾದ್ರೂ ಆರಾಧನೆ ಮಾಡಿ, ನೀವು ಜಂಗಮರಾದ್ರೂ ಆಗಿ, ಅವೆಲ್ಲವೂ ಸೇರೋದು ಎಲ್ಲಿ ಅಂದ್ರೆ ಕಾಯಕದಲ್ಲಿ. ಕಾಯಕನೇ ಶ್ರೇಷ್ಠ ಅಂತ. ದುಡಿದು ತಿನ್ನೋದು ಕಲಿಸಿದ್ದು. ದುಡಿಲಾರ್ದ ತಿನ್ನೋದಕ್ಕೆ ಬಸವ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ಅವಕಾಶ ಇಲ್ಲ. ಯಾರೋ ದುಡಿದನ್ನ ನಾ ತಿಂತೀನಿ ಅನ್ನೋದಕ್ಕೆ ಇದು ಸನಾತನ ಧರ್ಮ ಅಲ್ಲ. ಯಾರ್ದೋ ಬೆವರಿನ ಪರಿಶ್ರಮದ ಮೇಲೆ ನಾನ್ ಬದುಕ್ತೀನಿ, ನಾನು ರಾಜಕೀಯ ಮಾಡ್ತೀನಿ ಅನ್ನೋದಲ್ಲ ಇದು ಧರ್ಮ. ನಾನ್ ದುಡಿಬೇಕು, ನಾನೇ ತಿನ್ಬೇಕು. ಶ್ರಮಜೀವಿಗಳ ಧರ್ಮ ಇದು. ನೊಂದವರ ಧರ್ಮ ಇದು. ಬೆವರನ್ನ ಭೂಮಿಗೆ ಚೆಲ್ಲಿದಂಥವ್ರು ಕಟ್ಟಿದಂಥ ಧರ್ಮ ಇದು. ಅದಕ್ಕೆ ಇದು ಗಟ್ಟಿಯಾಗಿರುವಂತ ಆ ತಾಕತ್ತು ಉಳಿಸ್ಕೊಂಡಿರೋದು. ಕಲ್ಯಾಣದಲ್ಲಿ ಕ್ರಾಂತಿ ನಂತರ ಎಲ್ಲ ಜನರು ಚದುರೋದ್ರು ಕೂಡ ಇವತ್ತಿಗೂ ಆ ತಾಕತ್ತು ಉಳಿದಿರೋದ ಕಾರಣ ಏನಂದ್ರೆ, ದುಡಿ ವರ್ಗದ ಆಯ್ಗಾರರು ಅಂತ ಏನ್ ಕರಿತೀವಲ್ಲ, ಒಕ್ಕಲ್ತನ ಸುತ್ತಮುತ್ತ ಆಯ್ಗಾರರು ಏನಿದ್ರಲ್ಲ, ಆ ಎಲ್ಲ ಆಯ್ಗಾರರು ತಮ್ಮ ಶ್ರಮ ಹಾಕಿ ಕಟ್ಟಿರುವಂತ ಧರ್ಮ ಇದು. ಇದು ಯಾರ ಒಬ್ಬ ವ್ಯಕ್ತಿ ಸ್ವತ್ತೂ ಅಲ್ಲ. ಅದನ್ನ ನಾವು ಗಟ್ಟಿಗೊಳಿಸಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ಅದಕ್ಕೆ ಇಲ್ಲಿ ಕಕ್ಕಯ್ಯ ಪುಳ ಒಂದು ವಚನ ಹೇಳ್ತಾರೆ ನೋಡಿ. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲ ಒಂದೇ ಎನ್ನುವುದು ವಚನ ಪ್ರಣೀತ ಲಿಂಗಾಯತ ಧರ್ಮ. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲ ಒಂದೇ ಎನ್ನುವುದು ವಚನ ಪ್ರಣೀತ ಲಿಂಗಾಯತ ಧರ್ಮ. ಗುರುವರ್ಗ ಬೇರೆ ಭಕ್ತವರ್ಗ ಬೇರೆ ಎಂದು ಜಾತಿಗಳ ನಡುವೆ ವ್ಯತ್ಯಾಸ ಮಾಡುವುದು ಶಿಖಾಮಣಿ ಪ್ರಣೀತ ವೀರಶೈವ ಧರ್ಮ. ಎಲ್ಲ ಮಾನವರನ್ನು ಒಂದುಗೂಡಿಸುವುದು ಲಿಂಗಾಯತ ಧರ್ಮವೇ ಬೇರೆ, ಮಾನವರನ್ನು ಜಾತಿಗಳ ನಡುವೆ ಒಡೆಯುವುದು ಪಂಚಾಚಾರ ಧರ್ಮವೇ ಬೇರೆ. ಇದೊಂದು ವಚನ ಸಾಕಂತ ಅನ್ಸುತ್ತೆ ನನಗೆ. ನಾವ್ಯಾರು ಯಾವ ಕಡೆ ಸಾಕ್ಬೇಕಾಗಿದೆ, ಯಾರಿಂದ ನಾವು ದೂರ ಇರಬೇಕಾಗಿದೆ ಅನ್ನೋದು. ಯಾರು ದೂರ ಇರಬೇಕಾಗಿತ್ತೋ ಅವರು ತಾವು ಕೊಚ್ಚೆಯಲ್ಲಿ ಬಿದ್ದಿದ್ದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಕೂಡ ಆ ಕೊಚ್ಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಂದು 5-6 ವರ್ಷದ ಹಿಂದೆ ಈ ಹೋರಾಟ ಜೋರು ನಡೆದಿತ್ತು. ನಾವು ಕುಟುಂಬ ಸಮೇತ ಗುಲ್ಬರ್ಗಕ್ಕೆ ಹೋಗಿದ್ವಿ. ಲಿಂಗಾಯತ ಧರ್ಮದ ಸ್ವಾತಂತ್ರ್ಯ ಹೋರಾಟ ಸಲ ಬಸ್ ಮಾಡ್ಕೊಂಡು ಹೋಗಿದ್ವಿ. ಹನುಮಂತಪ್ಪ ನೆನಪಿತಾ? ಆ ಸಂದರ್ಭದಲ್ಲಿ ನಾನು ಸಿರುಗುಪ್ಪದ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲೊಂದು ಮಠ ಇದೆ ಸಿರುಗುಪ್ಪದಲ್ಲಿ, ಬಸವ, ಅವ್ರ ಹೆಸರು ಬಸವಭೂಷಣ ಸ್ವಾಮೀಜಿಗಳು. ಅಣ್ಣರಿಗೆ ಫೋನ್ ಮಾಡಿದ್ರು, ನಮ್ಮ ಕುರುಕುಂದಿ ವೀರಭದ್ರಪ್ಪ ಅಣ್ಣವ್ರಿಗೆ. ಯಾರು ಒಬ್ರು ಮಾತಾಡೋರನ್ನ ಕಳಿಸ್ರಂತ ಇವ್ರು ಅಣ್ಣವ್ರು ನಮ್ಗೆ ಫೋನ್ ಮಾಡಿದ್ರು, ವೀರಭದ್ರಪ್ಪ ಅಣ್ಣವರು. ಶಂಕರ್ ಸ್ವಲ್ಪ ಹಿಂಗೆ ಹೋಗಿ ಬರ್ತೀನಪ್ಪ ಅಂದ್ರೆ, ಆಯ್ತು ಅಣ್ಣ ಹೋಗಿ ಬರ್ತೀನಿ ಅಂತಂದ್ರೆ. ಅಲ್ಲಿ ಹೋಗಿ ಇಷ್ಟೊತ್ತಿನಾಗ ಚಲುವಾಯ್ತು, ಅದು ಹಚ್ಚಿ ಮಳೆ ಹೊಡೆಯಕತ್ತೈತೆ, ಇಷ್ಟೊತ್ತಿನಾಗ ಚಲುವಾಯ್ತು. ಇದೇ ವಿಷಯ ಇತ್ತು ಅಲ್ಲಿ ಮಾತಾಡಕ. ಲಿಂಗಾಯತರು ಅಂದ್ರೆ ಯಾರು ಅಂತಾನೆ ಇತ್ತು. ಅದು ಇವತ್ತಿನ ವಿಷಯನೇ ಅಲ್ಲಿತ್ತು, ಮಾತಾಡ್ತಾ ಇದ್ದೆ. ನನ್ನ ವಿಷಯಕ್ಕೂ ಚಪ್ಪಾಳೆ ತಡ್ತಾರ ಅವರು, ನಾನು ಮಾತಾಡಿದ ವಿಷಯಕ್ಕೂ ಚಪ್ಪಾಳೆ ತಟ್ಟಕತ್ತಾರ. ಮುಂದೆ ನಾ ಕಾಲೇಜಿಗೆ ಮುಗಿಸ್ಕೊಂಡು ಬರ್ಬೇಕಾದಾಗ ನೋಡಿ ಅವ್ರನ್ನ ವೀರಶೈವರ ಜೊತೆ ಹೋಗಿ ತಹಸೀಲ್ದಾರ್ ಮನೆಗೆ ಕೊಟ್ಟರು. ಅರ್ಥ ಆಗಿರ್ಬೇಕು. ವೀರಶೈವದ ಗುಂಪಿನ ಜೊತೆಗೆ ಹೋಗಿ ತಹಸೀಲ್ದಾರಿಗೆ ಮನೆಗೆ ಪತ್ರನೂ ಕೊಟ್ಟರ. ಇಲ್ಲಿ ನಾನು ಮಾತಾಡೋದಕ್ಕೆ ಚಪ್ಪಾಳೆನೂ ತಡ್ತಾರೆ. ಎಲ್ಲರಿಗಿಂತ ಮೋಸ್ಟ್ ಡೇಂಜರಸ್ ಕಿಲ್ಲರ್ಸ್ ಇವರೆಲ್ಲ. ಇಂಥವರಿಂದ ನಾವು ದೂರ ಇರಬೇಕಾದದ್ದು ನಮ್ಮ ಜಾಗರೂಕತೆ. ಅದೇನು ದ್ರೋಹ ಅಲ್ಲ, ದ್ರೋಹ ಅಲ್ಲ. ಹತ್ರ ಹೋದ್ರೆ ಏನಾಗುತ್ತೆ, ಅವ್ರ ಜೊತೆ ಹೋದ್ರೆ ಅಪಾಯನ ಮೈ ಮೇಲೆ ಹಾಕಿರ್ತೀವಿ ಅಷ್ಟೇ. ನಮ್ಗೆ ಅರಿವಿಲ್ಲಾರ್ದನ್ನ ನಾವು ನಾಶ ಆಗ್ತೀವಿ. ಯಾವಾಗ್ಲೂ ಅವ್ರ ಸಿದ್ಧಾಂತನೇ ಹಂಗೆ. ಶತ್ರುವನ್ನ ನೇರವಾಗಿ ಎದುರ್ಸಕ್ ಸಾಧ್ಯ ಆದ್ರೆ ನೇರವಾಗಿ ಎದುರಿಸ್ತಾರ. ಅವ್ರು ಎದುರ್ಸಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿ ಮುಗಿಸ್ತಾರೆ.
ಅವ್ರ ಇತಿಹಾಸ ತೆಗೆದು ನೋಡ್ರಿ ನೀವು, ಗೊತ್ತಾಗುತ್ತೆ. ಆರ್ಯರಿಂದ ದ್ರಾವಿಡರವರೆಗೂ, ಆರ್ಯರು ಬಂದು ಸಿಂಧು ನದಿ ನಾಗರಿಕತೆ ಮೇಲೆ ದ್ರಾವಿಡರ ನಾಟಕ ಮಾಡಿದ್ರು, ಅಲ್ಲಿಂದ ಇವತ್ತಿನವರೆಗೂ. ಮೊನ್ನೇನು ಸಂವಿಧಾನಕ್ಕೆ ಬೆಂಕಿ ಇಟ್ಟರಲ್ಲ, ಸಂವಿಧಾನದ ಪ್ರತಿಯನ್ನು ಸುಟ್ಟಾಕಿದ್ರಲ್ಲ, ಅಲ್ಲಿವರೆಗೂ ನೋಡ್ರಿ ನೀವು, ಸಂಘರ್ಷಕ್ಕೆ ಪ್ರತಿ ಸಂಘರ್ಷ ಮಾಡ್ತಾನೆ ಬಂದಿದೆ. ಆದ್ರೆ ಕೊನೆಗೆ ಗೆದ್ದದ್ದು ಯಾವುದಂದ್ರೆ ಸಂಘರ್ಷಣೆ. ಇತಿಹಾಸ ಪುಟದಲ್ಲಿ ಯಾವುದು ಗಟ್ಟಿಯಾಗಿ ಉಳಿಯುತ್ತೆ ಅಂದ್ರೆ, ಯಾವುದು ತತ್ವನಿಷ್ಠದ ಮೇಲೆ ಗಟ್ಟಿಯಾಗಿ ಚಳುವಳಿಯನ್ನು ಕಟ್ಟಿರ್ತಾರೋ, ದುಡಿ ವರ್ಗದ ಚಳುವಳಿ ಆಗಿರುತ್ತೋ ಅದು ಮಾತ್ರ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿತದೆ. ಇಲ್ಲದೆಲ್ಲ ಜೊಳ್ಳಾಗಿ ಆರಿ ಹೋಗುತ್ತೆ ಅಂತ. ಇದನ್ನ ನಾವು ಅಂದ್ರೆ ಲಿಂಗಾಯತರಾದವ್ರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಬರೀ ವಚನಗಳನ್ನು ತಿಳ್ಕೊಂಡ್ರೆ ಸಾಲದು. ವಚನಗಳಿಗೆ ಬಂದು ಒದಗಿರುವಂತ, ವಚನಗಳನ್ನು ಓದುಗರಿಗೆ ಬಂದು ಒದಗಿರುವಂತ, ವಚನದ ಸಂಸ್ಥೆಗಳನ್ನ ಅಧ್ಯಯನ ಮಾಡತಕ್ಕಂಥವ್ರಿಗೆ ಬಂದು ಒದಗಿರುವಂತ ಅಪಾಯದ ಮುನ್ಸೂಚನೆಗಳೇನದು ಅನ್ನೋದು ಎಚ್ಚರಿಕೆ ಕೂಡ ನಮ್ಗಿರ್ಬೇಕು. ಯಾರೇ ಬಸವಣ್ಣ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ್ಯಾರ? ಅನ್ಯ ಧರ್ಮದವರಿಂದನಾ? ಹೇಳ್ರಿ ನೋಡೋಣ. ಕಲ್ಯಾಣದಲ್ಲಿ ಕ್ರಾಂತಿ ಆಯ್ತಲ್ಲ, ಇನ್ನೊಂದು ಧರ್ಮದವರ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದ್ದು? ಶರಣರ ಮೇಲೆ ಅತ್ಯಾಚಾರ ಮಾಡಿದ್ದು, ಶರಣರ ಮೇಲೆ ಹಲ್ಲೆ ಮಾಡಿದ್ದು, ಶರಣರನ್ನ ಎಳೆ ಊಟಿ ಕಟ್ಟಿ ಹಾಕಿದ್ದು, ಕಣ್ಣು ಕಿತ್ತಿದ್ದು, ಕಾಲು ಕತ್ತರಿಸಿದ್ದು ಇನ್ನೊಂದು ಧರ್ಮದವರ? ನಾವು ಎರಡು ಒಂದಂತ ಹೊಂಟಿವಲ್ಲ ಅವರೇ. ಎಂ ಕಲಬುರ್ಗಿ ಗುಂಡಿಟ್ಟಿದ್ದು ಇನ್ನೊಂದು ಧರ್ಮದವರ? ಗೌರಿ ಲಂಕೇಶನ್ ಕೊಂದದ್ದು ಇನ್ನೊಂದು ಧರ್ಮದವರ? ಫಸ್ಟ್ ಟಾರ್ಗೆಟ್ ಲಿಂಗಾಯತರೇ ಅವರಿಗೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು ದಯವಿಟ್ಟು. ಅದು ವಿಶೇಷ ಏನು, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಧರ್ಮ ಬೆಳೀತು ಅಂದ್ರೆ ಇದು ಸಂವಿಧಾನದ ಮಾನ್ಯತೆ ಪಡಿತಿದೆ, ಇದು ಅಲ್ಪಸಂಖ್ಯಾತ ಧರ್ಮ ಆಗುತ್ತೆ. ಅವಾಗ ಜನ ಏನ್ ಮಾಡ್ತಾರೆ, ಬಹಳಷ್ಟು ಜನ ಇದ್ರ ಕಡೆಗೆ ವಾಲ್ತಾರೆ. ನಾವು ಸೋತು ಹೋಗ್ತೀವಿ ಅನ್ನೋ ಭಯಕ್ಕೆ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಲಾರ್ದನ್ನ ನೋಡ್ಕೊಳಕ್ ಏನೇನ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ರಾಜಕೀಯವಾಗಿನೂ ಮುಗಿಸ್ತಾರೆ, ಕೊಲೆಗಳ ಮೂಲಕನೂ ಮುಗಿಸ್ತಾರೆ, ತತ್ವ ವಚನಗಳನ್ನು ಕೂಡ ತಿರುಚಿ ಮುಗಿಸ್ತಾರೆ. ಸತ್ಯದರ್ಶನ ಬಂತಲ್ಲ ಮತ್ತೆ ಹೊರಗೆ, ಸತ್ಯದರ್ಶನ ಅದಕ್ಕೆ ಕೌಂಟರ್ ಕೊಡ್ಲಿಲ್ಲ ಅಂತಂದ್ರೆ ಅದು ಇನ್ನೂ ಹೆಚ್ಚು ಪ್ರಚಾರ ಆಗ್ತಿತ್ತು. ಕರ್ನಾಟಕ ತುಂಬ ಎಲ್ಲಾ ತಾಲೂಕುಗಳನ್ನು ತಲುಪುವ ಉದ್ದೇಶ ಇತ್ತು ಅವ್ರದ್ದು. ಅಷ್ಟೊತ್ತಿ ನಮ್ಮ ಗುಲ್ಬರ್ಗದ JS ಪಾಟೀಲ್ರು, ಆಮೇಲೆ ಬೇರೆ ಬೇರೆ ನಮ್ಮ ಶರಣ ತತ್ವನಿಷ್ಠರು ಯಾರು ಗಟ್ಟಿಯಾಗಿದ್ದಾರೋ ಅವ್ರು ಅದು ಕೌಂಟರ್ ಆಗಿ ಬೇರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಪ್ರಚಾರ ಮಾಡೋದಕ್ಕಾಗಿ ಅವ್ರಿಗೆ ಹಿನ್ನಡೆ ಆಯ್ತು. ಇಲ್ಲಂದ್ರೆ ಮುಂದೊಂದು ದಿನ ಅವ್ರು ಹೇಳುವ ವಚನಗಳೇ ಸತ್ಯ ಅಂತ ತಿಳ್ಕೊಂಡು, ನಮ್ಮ ವಚನಗಳೇ ಮಿಥ್ಯ ಅಂತ ತಿಳ್ಕೊಂಡು, ಯಾಕಂದ್ರೆ ವಚನಗಳನ್ನು ತಿರ್ಸ್ತಾರೆ ಅವರು, ವಚನಗಳನ್ನು ತಿರ್ಚುತ್ತಾರೆ. ಇದನ್ನು ಸಾಂಸ್ಕೃತಿಕ ಗುಂಡಾಗಿರಿ ಅಂತ ಕರಿತೀವಿ ನಾವು ಸಾಹಿತ್ಯದ ಭಾಷೆಯಲ್ಲಿ. ಸಾಂಸ್ಕೃತಿಕ ಗುಂಡಾಗಿರಿ ಅಂತ ಇದಕ್ಕೆ. ಒಬ್ಬ ವ್ಯಕ್ತಿ ನೇರವಾಗಿ ಹೊಡೆಯಂಗಿಲ್ಲ ಬಿಡಂಗಿಲ್ಲ, ಸಂಸ್ಕೃತಿಯ ಮೂಲಕ ಹತ್ತಿಕ್ಕದು. ಹೆಂಗೆ? ಗಂಗೆ, ತುಂಗೆ, ಸರಸ್ವತಿ ಅಂತೇಳಿ ನದಿಗಳ ಹೆಸರಿಡೋದು ಹೆಣ್ಮಕ್ಳಿಗೆ. ಏನಮ್ಮ ನಾವೆಲ್ಲ ನೋಡಿ ನದಿಗಳಿಗೆ ಹೆಣ್ಮಕ್ಳ ಹೆಸರು ನದಿಗಳಿಗೆ ಇಟ್ಟಿವಿ, ಅಥವಾ ನದಿ ಹೆಸರನ್ನ ಹೆಣ್ಮಕ್ಳಿಗೆ ಇಟ್ಟಿವಿ ಅಂತೇಳಿ ತೋರಿಸೋದು. ಇನ್ನೊಂದು ಕಡೆಗೆ ಅದೇ ದೇವಾಲಯದ ಗೋಪುರಗಳಿಗೆ ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ಚಿತ್ರಿಸೋದು. ಹೇಗಿದೆ ನೋಡಿ. ಕುವೆಂಪುರವರು ವಿಚಾರ ಕ್ರಾಂತಿಗೆ ಆಹ್ವಾನ ಪುಸ್ತಕ ದಯವಿಟ್ಟು ಓದಿ. ನೀವು ನೂರಾರು ವಚನಗಳನ್ನ ಕಂಠಪಾಠ ಮಾಡೋದು ಒಂದೇ, ಕುವೆಂಪುರವರು ಬರೆದಿರುವಂಥ ವಿಚಾರ ಕ್ರಾಂತಿಗೆ ಆಹ್ವಾನ ಅದು ಒಂದು ಸಣ್ಣ ಪುಸ್ತಕ, ಸಣ್ಣದು. ಈ ಒಂದು ತಾಸಲ್ಲಿ ಓದಿಬಿಡ್ತೀರಿ ನೀವು, ದಯವಿಟ್ಟು ಅದನ್ನು ಓದ್ರಿ. ವೈಚಾರಿಕ ಗಟ್ಟಿತನ ಬರುತ್ತೆ. ಅವ್ರು ಅದನ್ನೇ ಹೇಳೋದು ಅಲ್ಲಿ. ಇಡೀ ಜಗತ್ತು ಯಾರ ಕೈಯಲ್ಲಿದೆ? ಜನರಲ್ ಆಲೋಚನೆ ದೇವರ ಕೈಯಲ್ಲಿದೆ. ಇದನ್ ಬಹಳ ದೊಡ್ಡ ವೈಚಾರಿಕತೆ ಬೇಡ. ಎಲ್ಲ ದೇವರು ಯಾರ ಕೈಯಾಗಿದ್ದಾವೆ? ಮಂತ್ರಗಳ ಬಾಯಲ್ಲಿದ್ದಾವೆ. ಮಂತ್ರಗಳು ಯಾರ ಬಾಯಾಗದಾವ? ಪುರೋಹಿತರ ಬಾಯಾಗದಾವ. ಹಾಗಾದ್ರೆ ಹೂ ವಾಸ್ ದಿ ರಿಯಲ್ ಗಾಡ್? ಇದರಲ್ಲಿ ದೇವ್ರು ಯಾರು? ಬರೀ ಪೂಜಾರಿಗಳನ್ನ ಪೂಜೆ ಮಾಡ್ಕೊಂತ ಹೊಂಟಿವ್ರಿ ನಾವು ಮಾಡ್ತಾ ಇರೋ ದೇವರೇ ಅಲ್ಲ, ಅವರು ಪೂಜಾರಿಗಳನ್ನೇ ಪೂಜೆ ಮಾಡ್ಕೊಂತ ಹೊಂಟಿದೀವಿ. ಆ ಕಾಲದ ಸಾಮಾಜಿಕ ಸಂದರ್ಭವನ್ನು ಎದುರಿಸಿದಂತವರೇ ನಮ್ಮ ದೇವರಾಗಿ ಕೂತ್ಕೊಂಡಿದ್ದಾರೆ. ಹೊಸಪೇಟೆ ಹುಲಿಗೆಮ್ಮ ಇದ್ದಾಳಲ್ಲ, ಹುಲಿಗೆಮ್ಮ ಸಹಜವಾಗಿ ನಂಬುವಂತ ಬಹಳ ಜನ ಹೆಣ್ಮಕ್ಳು ಅಥವಾ ನಾವು ದೇವತೆ ಅಂತ ನಂಬ್ತೀವಿ. ಅಲ್ಲ, ಆ ಕಾಲದಲ್ಲಿ ಅನ್ಯಾಯಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿರುವಂತ ದೇವದಾಸಿ ಮಹಿಳೆ ಆ ಸಮಸ್ಯೆನ ಮೆಟ್ಟಿ ನಿಂತಾಳ ಅಮ್ಮ. ಮೆಟ್ಟಿ ನಿಂತು ಸಾಕಾಗಿ ಊರು ಬಿಟ್ಟು ಹೋಗಿ ಅಲ್ಲಿ ನೆಲೆಸಿದ್ರು. ಆಕೆಗೆ ಒಂದು ಗುಡಿ ಕಟ್ಟಿ ದೇವ್ರು ಮಾಡಿಟ್ಟು ನಾವು. ಎಲ್ಲಮ್ಮ ಒಬ್ಬ ಜೋಗತಿ, ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ಒಬ್ಬ ಜೋಗತಿ. ವಿಶೇಷ ಏನ್ ಗೊತ್ತಾ?
ಎಲ್ಲಮ್ಮ ಬ್ರಾಹ್ಮಣ ರೂಢಿಗೆ. ಇದು ಇದು ಬ್ರಾಹ್ಮಣ ರೂಢಿಗೆ ಅಂತ ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ, ದೇವದಾಸಿ ಬಿಡೋದು ಎಲ್ಲಾರ ಬ್ರಾಹ್ಮಣರ ಜಾತಿಯಲ್ಲಿ ಇತ್ತಾ? ಇಲ್ಲ, ಬರೀ ತಳ ಸಮುದಾಯದವ್ರನ್ನೇ ದೇವದಾಸಿ ಬಿಡ್ತಿದ್ವಿ ನಾವು. ದೇವದಾಸಿ ಅಂದ್ರೆ ಗೊತ್ತಾಗುತ್ತಲ್ಲಮ್ಮ ಅಕ್ಕ, ಬಸವಿ ಅಂತಾರೆ ಹಳ್ಳಿಗಳಲ್ಲಿ. ಮೇಲ್ಜಾತಿಯಲ್ಲಿ ಇದ್ದಿಲ್ಲ ಅದು. ಇದು ಇದು ಯಾಕಂದ್ರೆ ನಮ್ಮ ಡಾಕ್ಟರ್ ಚನ್ನಣ್ಣ ವಾಲೇಕರ್ ಅವರು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ ಎಲ್ಲಮ್ಮನ ಬಗ್ಗೆನೆ. ಅವ್ರಿಗೆ ತಂದೆ ತಾಯಿಗೆ ಏನೋ ಮಕ್ಕಳಾಗಿದ್ದಲ್ಲಂತೆ, ಗುಡ್ಡದ ಮೇಲೆ ಒಂದು ದೇವ್ರು ಇತ್ತಂತೆ, ಅದಕ್ಕೆ ನಡ್ಕೊಂಡ್ರಂತೆ, ಹೆಣ್ಣರ ಹುಟ್ಲಿ ಗಂಡರ ಹುಟ್ಲಿ ನೀನು ಬಿಟ್ಟು ಬಿಡ್ತೀವಿ ಅಂದ್ರಂತೆ, ಬೆಳ್ಕೊಂಡ್ರಂತೆ, ಹೆಣ್ಣು ಹುಟ್ಟಿತಂತೆ. ಆ ಹುಡುಗಿನ ದೊಡ್ಡವಳಾದ್ಮೇಲೆ ಆ ಗುಡ್ಡಕ್ಕೆ ಬಿಟ್ಟರಂತೆ, ಅದಕ್ಕೆ ಎಲ್ಲಮ್ಮನ ಗುಡ್ಡ ಅಂತ ಹೆಸರು ಬಂತ. ಅದಕ್ಕೆ ಅವಳಿಗೆ ಹೆಸರು ಚೇಂಜ್ ಮಾಡ್ಕೊಂಡು ಎಲ್ಲಮ್ಮ ಬ್ರಾಹ್ಮಣ ಹುಡುಗಿ. ಈಗ ಆ ಕಾಲದ ಶೋಷಣೆಗೆ ಒಳಗಾಗಿರುವಂತ ಒಂದು ಹೆಣ್ಣು ಇವತ್ತು ನಮ್ಮ ಕಣ್ಣು ಮುಂದೆ ದೇವರಾಗಿ ಕುಂತ್ಕೊಂಡಿದ್ದಾರೆ. ಇವೆಲ್ಲವನ್ನ ನಾವು ಭೇದಿಸ್ಬೇಕು. ಲಿಂಗಾಯತರಾದವ್ರು ಬರೀ ವಚನ ಕಂಡ್ಪಟ್ಟ ಸಾಕು, ವಚನ ಇರ್ಲಿ, ವಚನಗಳನ್ನ ಬಿಟ್ಟು ನಾವು ಅಲ್ಗಡೋದು ಬೇಡ. ಅವುಗಳ ಜೊತೆಗೆ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನೋದು ಕೂಡ ತಿಳ್ಕೊಬೇಕು ನಾವು. ಅಂದ್ರೆ ವಚನಗಳ ಮೂಲಕ ಅವ್ರಿಗೆ ಟಾಂಗ್ ಕೊಡಕ್ ಬರುತ್ತೆ, ವಚನಗಳನ್ನ ಕೌಂಟರ್ ಮಾಡ್ಲಿಕ್ಕಾಗುತ್ತೆ. ಇಲ್ಲದ ಇದ್ರೆ ಕಂಠಪಾಠ ಆಗುತ್ತೆ ಅಷ್ಟೇ. ಅದು ಸಂದರ್ಭ ಬಂದು ನೆನಪಾದ್ರೆ ಹೇಳ್ತೀವಿ, ನೆನಪಾಗಲ್ಲ ಅಂದ್ರೆ ಹೇಳಲ್ಲ. ಇದ್ರೆಲ್ಲ ಆಚೆಗೆ ಇದು ಆಚಾರನಿಷ್ಠ ಅಂತೀನಿ. ಬೇಗ ಬೇಗ ಹೇಳ್ಬಿಡ್ತೀನಿ, ಯಾಕಂದ್ರೆ ಸಮಯ ಅಭಾವ ಆಗಿದೆ. 1 ತಾಸು ಅಂತ ಹೇಳಿದ್ದಾರೆ. ಸರ್ವನನ್ನು ಸಮಾನರೆಂದು ಕಾಣುವ, ಮನುಷ್ಯತ್ವವನ್ನು ಎತ್ತಿ ಹಿಡಿಯುವ ಮಹಾಮಾನವತಾವಾದಿಗಳು ಯಾರಿದ್ದಾರೋ ಅವ್ರು ಲಿಂಗಾಯತರು. ಸರ್ವರನ್ನು ಸಮಾನರಂತ ಕಾಣಬೇಕು, ಎಲ್ಲರಲ್ಲೂ ಮನುಷ್ಯತ್ವವನ್ನು ಕಾಣಬೇಕು ಅಂತ ಮಾನವತಾವಾದಿಗಳು ಯಾರಿದ್ದಾರೋ ಅವ್ರನ್ನ ನಾವು ಲಿಂಗಾಯತರಂತ ಕರಿತೀವಿ. ಆಮೇಲೆ ಮಹಿಳೆಯರನ್ನು ಗೌರವಿಸೋಕೆ, ಇದು ಬಹಳ ಇಂಪಾರ್ಟೆಂಟ್. ಮಹಿಳೆಯರನ್ನ ಗೌರವಿಸ್ಬೇಕು. ಗೌರವಿಸೋದಂದ್ರೆ ಏನು? ಅವ್ರನ್ನ ಕುಂದಿರಿಸಿ ಪೂಜೆ ಮಾಡ್ಬೇಕಾ? ಆ ಕುಂದಿರಿಸಿ ಪೂಜೆ ಮಾಡುವಷ್ಟು ಅಪಾಯ ಅಂತ ದೊಡ್ಡದಲ್ಲದು, ಬಹಳ ಡೇಂಜರ್ ಅದು. ಅವಳ ವಿಚಾರಗಳನ್ನು ಗೌರವಿಸ್ಬೇಕು. ಅವಳು ನನ್ನ ಹಾಗೆ ಒಂದು ಜೀವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅವಳಿಗೆ ಅವಳದಾದ ಕನಸುಗಳಿರ್ತಾವಂತ ಅರ್ಥ ಮಾಡ್ಕೋಬೇಕು. ಅವಳಿಗೂ ಅವಳದಾದ ಭಾವಗಳಿರ್ತಾವಂತ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಎಲ್ಲ ಮಾನಸಿಕ ಹಿಂಸೆ ಕೊಟ್ಟು ಒಂದು ತೊಲಿ ಬಂಗಾರ ಕೊಟ್ಟು ಖುಷಿ ಪಡಿಸ್ಬಿಟ್ರೆ ಆಯ್ತಾ? ಹೆಣ್ಣು ಮಕ್ಕಳನ್ನ ಎಷ್ಟು ಗೌರವಿಸ್ತೀವಿ ಅಷ್ಟು ನಮ್ಮ ಲಿಂಗಾಯತ ಧರ್ಮ ಗಟ್ಟಿ ಆಗುತ್ತೆ. ಅದೇ ಲಿಂಗಾಯತ ಧರ್ಮದ ತಳಪಾಯ. ಹೆಣ್ಣು ಮಕ್ಕಳನ್ನು ಗೌರವಿಸೋದು ಕಲಿಬೇಕು ನಾವು ಮೊದಲು. ಯಜ್ಞ, ಯಾಗ, ಹೋಮ, ಹವನಗಳಿಗೆ ಬೆಲೆ ಬಾಳುವ ವಸ್ತುವನ್ನು ಸುಟ್ಟು ಮುಗ್ಧ ಜೀವಿಗಳನ್ನು ಆಹುತಿ ಮಾಡಿ ಗುಡಿ ಗುಂಡಾರಗಳನ್ನು ಕಟ್ಟಿ ಧಾರ್ಮಿಕ ಶೋಷಣೆ ನಡೆಸುವವರ ವಿರುದ್ಧ ಬಂಡಾಯ ಹೇಳುವ ಬಂಡಾಯಗಾರನೇ ಲಿಂಗಾಯತ. ಯಾರು ಹೋಮ ಮಾಡ್ತಾರೋ, ಯಾರು ಯಜ್ಞ ಮಾಡ್ತಾರೋ, ಯಾರು ಹವನ ಮಾಡ್ತಾರೋ, ಯಾರು ಇವೆಲ್ಲ ಬೆಂಕಿಗೆ ವಸ್ತುಗಳನ್ನು ಸುಡೋದು, ಬೆಂಕಿಗೆ ಅಕ್ಕಿ ಹಾಕಿ ಸುಡೋದು, ಬೆಂಕಿಗೆ ತುಪ್ಪ ಹಾಕೋದು, ವಸ್ತುಗಳನ್ನು ತಗೊಂಡೋಗಿ ಸುಡೋದು, ಮುಗ್ಧ ಜೀವಿಗಳನ್ನ ಆಹುತಿ ಕೊಡ್ತಾರಲ್ಲ, ಬಲಿ ಕೊಡ್ತಾರೋ, ಅದನ್ನ ವಿರೋಧಿಸುವಂತ ಬಂಡಾಯಗಾರ ಎದೆಗಾರಿಕೆ ಯಾರಿಗಿರುತ್ತೋ ಅವ್ನು ಲಿಂಗಾಯತ. ಅದನ್ನ ವಿರೋಧಿಸ್ಬೇಕು ನಾವು. ಇಲ್ಲಕ್ಕೆ ನಮ್ಮನೆಗೆ ಹೋಮ ಮಾಡಿಸೋದು, ನಮ್ಮನೆಗೆ ಹವನ ಮಾಡಿಸೋದು, ನಮ್ಮನೆಗೆ ಸತ್ಯನಾರಾಯಣ ಪೂಜೆ ಮಾಡಿಸೋದು. ಲಿಂಗಾಯತರಷ್ಟು ಸತ್ಯನಾರಾಯಣ ಪೂಜೆ ಯಾರು ಮಾಡಿಸಲ್ಲ. ಯಾಕಡೆ ಹೋಗ್ತಾ ಇದೀವಿ ನಾವು? ಅದನ್ನು ವಿರೋಧಿಸ್ಬೇಕಂತ ಹೇಳ್ಬೇಕಾದಂಥವ್ರು ನಾವುಗಳೇ ನಮ್ಮನೇಲಿ ನಾವು ಸತ್ಯನಾರಾಯಣ ಪೂಜೆ ಇಟ್ಕೊಳ್ತೀವಿ. ನಮ್ಮನೆಯಲ್ಲಿ ಅದೇನು ಭೀಮ್ ನಮಾಶ ಗಂಡನ ಪೂಜೆ ಮಾಡ್ತೀವಿ, ಗಂಡನ ಪಾದ ಪೂಜೆ ತೊಳ್ಕೊಂಡು ಕುಡಿತೀವಿ. ನಮ್ಮನೇಲೆ ಮತ್ತೆ ಗಂಡನ ಮಕ್ಕಳನ್ನ ಕರ್ಕೊಂಡು ಹೋಗಿ ಕಲ್ಲಿನಾಗ ಹಾಲಾಕ್ತೀವಿ ಅನ್ನೋದಾದ್ರೆ ಎಲ್ಲಿದೆ ಪುತ್ರ? ಎಲ್ಲಿದೆ ಹೇಳ್ರಿ ನೋಡೋಣ. ಅದಕ್ಕೆ ಅದೆಲ್ಲ ಆಗ್ಬಾರ್ದು ಅನ್ನೋದು. ಅದನ್ನ ಧಾರ್ಮಿಕ ಶೋಷಣೆ, ಗುಡಿಗಳನ್ನ ಕಟ್ಟಿ ಧಾರ್ಮಿಕ ಶೋಷಣೆ ಯಾರು ಮಾಡ್ತಾರೋ ಆ ಧಾರ್ಮಿಕ ಶೋಷಣೆ ವಿರುದ್ಧ ಧ್ವನಿ ಎತ್ತು ಬಂಡಾಯಗಾರ ಯಾರಾದ್ರೂ ಅವ್ರು ಲಿಂಗಾಯತ. ಅದು ನಿಮ್ ಧ್ವನಿ ಎತ್ತದಂದ್ರೆ ಹೆಂಗ? ಬೀದಿಗಳದ್ದು ಹೋರಾಟನ ಮಾಡ್ಬೇಕಂತೇನಿಲ್ಲ. ಬರೀ ಆಧುನಿಕ ವಚನಗಳನ್ನು ಬರೀ ಶರಣರು ಬರೆದಿರುವಂತ ವಚನಗಳನ್ನು ಓದ್ಕೊಂತ ಕೊಡ್ಬೇಕಂತೇನಿಲ್ಲ. ನಾವು ಆಧುನಿಕ ವಚನಗಳನ್ನು ಬರಿಬೇಕು. ಒಂದು ಆರ್ಟಿಕಲ್ ಬರಿ, ಒಂದು ಲೇಖನ ಬರಿ, ಸಾಧ್ಯ ಆದ್ರೆ ಬೀದಿಗಳದು ಶೋಷಿತರ ಪರವಾಗಿ ನಿಂತ್ಕೊ. ಅವಾಗ ನಾನು ಲಿಂಗಾಯತ ಆಗೋದಕ್ಕೆ ಸಾರ್ಥಕ ಆಗುತ್ತೆ. ಧರ್ಮಸ್ಥಳದಲ್ಲಿ 100 ಹೆಣ್ಣುಗಳ ಅತ್ಯಾಚಾರ ಆಗಿ ಕೊಲೆ ಆಗಿ ಅಲ್ಲಿ 100 ಕುಟುಂಬಗಳ ಕಣ್ಣೀರಿನ ಕೋಡೆ ಹರಿದ್ರು ಕೂಡ ನಾವು ಧರ್ಮದ ಅಮಲನ್ನು ಏರಿಸಿಕೊಂಡು ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತೀವಿ ಅಂದ್ರೆ ನಾವೆಂತ ಲಿಂಗಾಯತರಾಗ್ಲಿಕ್ಕೆ ಸಾಧ್ಯ? ತಪ್ಪಿತಸ್ಥರು ಯಾರೇ ಇಲ್ರಿ, ತನಿಖೆ ಅಂತ ಆಗ್ಬೇಕಲ್ಲ, ಅದಕ್ಕಾದ್ರೂ ಸಪೋರ್ಟ್ ಮಾಡ್ಬೇಕಲ್ಲ. ಅದು ಇನ್ನು ಏನಂತ ಗೊತ್ತಿಲ್ಲ, ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡ್ಕೊಂಡು ಮಾತಾಡೋದು. ಈ ರೋಗದಿಂದ ನಾವು ಮೊದಲು ಹೊರಗೆ ಬರಬೇಕು. ಇದು ರೋಗ. ಇದು
ಮತ್ತೆ ಹೆಣ್ಮಕ್ಳನ್ನು ಗೌರವಿಸ್ಬೇಕಂತ ನಾವೇ ಮಾತಾಡೋರು, ಮತ್ತೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಅವ್ರಿಗೆ ಶಿಕ್ಷೆ ಬೇಡ ಅನ್ನೋದು ಯಾವ ನ್ಯಾಯ? ಆಮೇಲೆ ಇಡೀ ಜಗತ್ತಿಗೆ ಮೊದಲ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟಿರೋದು ಅನುಭವ ಮಂಟಪ. ಇದನ್ನ ಯಾಕೆ ಹೇಳಕತ್ತೀನಿ, ಇಲ್ಲೆಲ್ಲ ಗೊತ್ತಿರೋರಿಗೆ ಅದು ಗೊತ್ತಿದೆ, ಎಲ್ಲರಿಗೂ ಕುಂತವರಿಗೂ. ಅನುಭವ ಮಂಟಪ ನಿಜವಾದ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿದೆ. ಇವತ್ತು ಕೂಡ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಸಂವಿಧಾನದ ಪರ, ಪ್ರಜಾಪ್ರಭುತ್ವದ ಪರ ನಾವು ಧ್ವನಿ ಎತ್ತಿಲ್ಲ ಅಂದ್ರೆ ನಾನು ಲಿಂಗಾಯತ ಅಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಚಂದ ಎತ್ತಿಡಿದ್ದಾರೆ. ಮತ್ತೆ ಅದೇ ದಾರಿಯಲ್ಲಿ ನಡಿಬೇಕಾದಂತ ನಾವು ಕೂಡ ಇವತ್ತು ಸಂವಿಧಾನಕ್ಕೆ ಅಪಾಯ ಬಂದ್ರೆ, ಪ್ರಜಾಪ್ರಭುತ್ವಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ, ನಿನ್ನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನಾದ್ರೂ ಧಕ್ಕೆ ಬಂದ್ರೆ ಯಾರು ಧ್ವನಿ ಎತ್ತಬೇಕಾಗಿದೆ? ನಾವೇ ತಾನೆ. ಅದಕ್ಕೆ ಪ್ರಜಾಪ್ರಭುತ್ವದ ಆಶಯಗಳನ್ನು ಯಾರು ಎತ್ತಿಡಿತಾರೋ ನನ್ನ ಪ್ರಕಾರ ಅವ್ರು ಲಿಂಗಾಯತರು. ಸಕಲ ಜೀವಿಗಳಿಗೆ ಲೇಸನ್ನ ಬಯಸಿ ಅಹಿಂಸಾಚಾರವನ್ನು ಪ್ರತಿಪಾದನೆ ಮಾಡೋದು, ಇದು ಗೊತ್ತಿದೆ. ಶರಣ ಧರ್ಮ ಅಂದ್ರೆ ಸಕಲ ಜೀವಿಗಳಿಗೆ ಲೇಸನ್ನ ಬಯಸಿದ್ದೇ ಅದು. ಎಲ್ಲ ಜೀವರಾಶಿಗಳಿಗೆ ಒಳಿತನ್ನ ಬಯಸಿರುವಂಥದ್ದು. ಇದು ಅಹಿಂಸಾ ತತ್ವ ಪ್ರತಿಪಾದನೆ ಮಾಡ್ಬೇಕಂತ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅಹಿಂಸಾ ತತ್ವವನ್ನ ಪ್ರತಿಪಾದನೆ ನಾವು ಮಾಡ್ಬೇಕಂದ್ರೆ ನಾವೆಲ್ಲರೂ ಮಾಂಸಾಹಾರ ವರ್ಜನೆ ಮಾಡಬೇಕು. ಇದು ಅಂತ ಬಂದಾಗ ಜನರಲ್ ಅವರ ಆಹಾರ ಅವರ ಹಕ್ಕು, ಅವರ ಆಹಾರ ಅವರ ಹಕ್ಕು. ಅದನ್ನ ತಿನ್ಬೇಕು, ಇದನ್ನ ತಿನ್ಬಾರ್ದು ಅಂತ ಹೇಳೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ನನಗೇನ್ ಬೇಕೋ ನಾನು ಅದನ್ನ ತಿಂತೀನಿ, ಅವ್ರಿಗೇನ್ ಬೇಕೋ ಅವ್ರು ಅದನ್ನ ತಿಂತಾರೆ. ಇದು ಸಾಮಾನ್ಯ ಅರ್ಥ. ಪ್ರಜಾಪ್ರಭುತ್ವದ ನೆಲೆ ಒಳಗೆ ನೋಡಿದಾಗ ಅದು ಸರಿ. ಇಲ್ಲಿ ನಾವು ಸಕಲ ಜೀವಿಗಳಿಗೆ ಲೇಸನ್ನ ಬಯಸಬೇಕಾದಾಗ ಯಾವ ಜೀವಿಗಳನ್ನು ಕೊಲ್ಲಬಾರ್ದಲ್ಲ. ಆದ್ರೆ ನಿಸರ್ಗದ ನಿಯಮ ಏನಿದೆ, ಒಂದು ಜೀವಿಯನ್ನು ಕೊಂದು ಇನ್ನೊಂದು ಜೀವಿ ಬದುಕಬೇಕು. ನಿಸರ್ಗದ ನಿಯಮ ಅದು. ಒಂದು ಜೀವಿಯನ್ನು ಕೊಂದು ಗೋಡೆ ಮೇಲಿರುವ ಹುಳುವನ್ನ ಅಲ್ಲಿ ತಿನ್ನುತ್ತೆ, ಅಲ್ಲಿ ನಿನ್ನ ಯಾವುದೋ ತಿನ್ನುತ್ತೆ. ನಾವು ಕೂಡ ಹಂಗೆ. ಆದ್ರೆ ನಾವೇನ್ ಮಾಡ್ತೀವಿ, ಒಂದು ಜೀವಿ ಇನ್ನೊಂದು ಜೀವಿನ ತಿನ್ನುತ್ತೆ, ಕ್ಷಮಿಸ್ಬೋದು. ಮನುಷ್ಯ ಏನ್ ಮಾಡ್ತಾನೆ, ಇನ್ನೊಬ್ಬ ಮನುಷ್ಯನ ತಿನ್ನಂಗಿಲ್ಲ, ತಲೆ ತಿಂತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ತಲೆ ತಿಂತಾನೆ, ತಲೆ. ಇರ್ಲಿ. ಮೊದಲ ಬಾರಿಗೆ ಸಾರ್ವಜನಿಕರ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದು ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡಿ ವಚನಗಳನ್ನು ಬರೆಯಿಸಿದ ಪರಂಪರೆಯನ್ನ ಯಾರು ಗೌರವಿಸ್ತಾರೋ ಅವ್ರು ಲಿಂಗಾಯತರು. ಏನ್ ಹೇಳ್ರಿ, ನಾವೆಲ್ಲರೂ ಅನಕ್ಷರಸ್ಥ ಪರಂಪರೆಯಲ್ಲಿಂದ ಬಂದವರು. ನಮಗೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿಯನ್ನು ಮೊದಲು ಜಾರಿಗೆ ತಂದಿದೆ ಬಸವಣ್ಣ. 1818ನೇ ಶತಮಾನದಲ್ಲಿ ಲಾರ್ಡ್ ವೆಲ್ಲಸ್ಲಿ ಅಂತ ಈಗ ಓದ್ತೀವಿ ನಾವು. ಆಧುನಿಕ ಶಿಕ್ಷಣ ಬಂದಲೆ ಲಾರ್ಡ್ ವೆಲ್ಲಸ್ಲಿ ಅಂತ ಓದ್ತೀವಿ. ಆದ್ರೆ ನಮಗೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ, ಎಲ್ಲ ಜಾತಿ ಎಲ್ಲ ಧರ್ಮದ ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕು, ಹೆಣ್ಮಕ್ಳಿಗೂ ಶಿಕ್ಷಣ ಸಿಗ್ಬೇಕು, ಗಂಡು ಮಕ್ಕಳಿಗೂ ಶಿಕ್ಷಣ ಸಿಗ್ಬೇಕಂತೇಳಿ ಸಾರ್ವತ್ರಿಕ ಶಿಕ್ಷಣ ಪದ್ಧತಿಯನ್ನು ಮೊದಲು ಜಾರಿಗೆ ತಂದಿದ್ದು ಬಸವಣ್ಣ. ಆ ಮೂಲಕ ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡಿ ವಚನಗಳನ್ನ ಬರೆಯಕಚ್ಚಿದಂತ ಮಹಾನ್ ಪರಂಪರೆ. ಈ ಪರಂಪರೆಯನ್ನ ನಾವು ಗೌರವಿಸಬೇಕು. ಆದ್ರೆ ನಾವೇನ್ ಮಾಡಕತ್ತೀವಿ ಇವತ್ತು, ಬಡವ್ರ ಮಕ್ಕಳು ಓದಿದ್ರೆ ನಮ್ಮ ಹೊಲಕ್ಕೆ ಹತ್ತಿ ಬಿಡಿಸೋರಿಲ್ಲ ಅಂತ ಆಲೋಚನೆ ಮಾಡ್ತೀವಿ. ಬಡವ್ರ ಮಕ್ಕಳು ಓದಿದ್ರೆ ಅಥವಾ ನಮ್ಮ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಂತ ಯಾರ ಕಾರ್ಮಿಕನ ಮಗ ಓದ್ತಾನಂದ್ರೆ ನಮ್ಮ ಹೊಲದ ಹತ್ತಿ ಬಿಡಿಸೋರು ಯಾರು ಅಂತ ಕೇಳ್ತೀವಿ ನಾವು. ತಪ್ಪಲ್ಲ ಇದು? ಆ ಪರಂಪರೆ, ನಾವು ಯಾವ ಪರಂಪರೆಯಿಂದ ಬಂದೀವಿ, ಆ ಪರಂಪರೆಯನ್ನು ನಾವೇ ಗೌರವಿಸಲಿಲ್ಲ ಅಂದ್ರೆ, ಆ ಪರಂಪರೆಗೆ ನಾವೇ ಕಲ್ಲಾಗ್ತೀವಿ ಅನ್ನೋದಾದ್ರೆ ಹೇಗೆ? ನನ್ನ ಜೀವನದಲ್ಲಿ ನಡೆದಿರೋದು ಒಂದು ನಿಮಿಷದ ಘಟನೆ. ವಕೀಲ್ ಸಾಹೇಬರು ಬಹಳ ಸೀನಿಯರ್. ನಮ್ಮಪ್ಪ ಅವ್ರ ಹೊಲದಾಗ ಕೆಲಸ ಮಾಡ್ತಿದ್ದ. ನಾನು ಅವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಿದ್ದೆ. ಪೊಲಿಟಿಷಿಯನ್ ಹಿಂದ್ಗಡೆ CPS ಸ್ಕೂಲ್ ಇದೆ, ಒಂದು ಸರ್ಕಾರಿ ಶಾಲೆ, ಅಲ್ಲಿ ಓದ್ತಿದ್ದೆ ನಾನು. 5 ರೂಪಾಯಿ ಫೀಸ್ ಬೇಕಾಗಿತ್ತು ನನಗೆ ಓದ್ಲಿಕ್ಕೆ, 5 ರೂಪಾಯಿ. ನಮ್ಮಪ್ಪ ಅವರು ವಕೀಲ್ ಸಾಹೇಬ್ನ ಹೊಲದಾಗ ಕೆಲಸ ಮಾಡ್ತಿದ್ದು. ವಕೀಲ್ ಸಾಹೇಬ್ ಕಣಿ ಮೇಲೆ ನಿಂತ್ಕೊಂಡು ಸಿಗರೇಟ್ ಸೇರ್ಕೊಂಡು ನಿಂತ್ಕೊಂಡಿದ್ದ. ನಮ್ಮಪ್ಪ ಬಗ್ಗಿ ಕೆಲಸ ಮಾಡ್ತಿದ್ದ. ಅಪ್ಪ ಫೀಸ್ ಕಟ್ಬೇಕಂತಪ್ಪ, 5 ರೂಪಾಯಿ ಬೇಕಾಗಿತ್ತು ಅಂತ ನಮ್ಮಪ್ಪನ ಕೇಳಿದೆ. ನಮ್ಮಪ್ಪನ ಹತ್ರ 5 ರೂಪಾಯಿನೂ ಇರಲಿಲ್ಲ. ಯಾಕಂದ್ರೆ ವಾರಕ್ಕೆ 7 ರೂಪಾಯಿ ಕೂಲಿ, 47 ರೂಪಾಯಿ ಆಗ್ತಿತ್ತು ಒಂದು ವಾರ ತಂದು ದುಡಿದ್ರೆ. ಆ 5 ರೂಪಾಯಿ ಕೊಡೋಕ್ಕೂ ನಮ್ಮಪ್ಪನ ಹತ್ರ ಇದ್ದಿಲ್ಲ. ನಮ್ಮಪ್ಪ ಏನು ಮಾಡಿದ, ನನ್ನ ಎದುರಿಗಿನಲ್ಲೇ, ವಕೀಲ್ ಸಾಬ್ರೆ ನಮ್ಮ ಮಗಗೆ ಫೀಸ್ ಕಟ್ಬೇಕಂತೆ, ನನ್ನ ಮಗನಿಗೆ ಓದೋ ಆಸೆ ಭಾಳ ಐತೆ, ಒಂದು 5 ರೂಪಾಯಿ ಕೊಡ್ರಿ, ನನ್ನ ಕೂಲಿಗೆ 3 ಕೊಡಂತ್ರಿ ಅಂತ. ವಾರಕ್ಕೊಂದ್ಸರಿ ಬಟವಾಣಿ ಮಾಡ್ತಿದ್ರು ಅವಾಗ ಕೂಲಿ.
ಆ ಸಾಹೇಬರು ಹೇಳಿದ ಮಾತು ನನಗೆ ಇನ್ನೂ ನೆನಪಿದೆ. ಲೇ ಮಲ್ಲ, ನಮ್ಮಪ್ಪನ ಹೆಸರು ಮಲ್ಲಪ್ಪ, ವಯಸ್ಸಿನಾಗ ಆತನಕ್ಕಿಂತ ದೊಡ್ಡತ್ ನಮ್ಮಪ್ಪ. ಅವ್ರು ಚಿಕ್ಕ ವಯಸ್ಸು, ನಮ್ಮಪ್ಪ ಭಾಳ ದೊಡ್ಡತ ವಯಸ್ಸಿನಾಗ. ಅವ್ರ ಬಾಯಿಂದ ಬಂದ ಮಾತು ಏನು ಗೊತ್ತಾ? ಲೇ ಮಲ್ಲ, ಎಲ್ಲರ ಮಕ್ಕಳನ್ನ ಓದಿಸಿದ್ರ ನಮ್ಮಲ್ದಾಗ ಎತ್ತಿ ಬಿಡಿಸೋರು ಯಾರಲಿ. ನಾನು ಲೆಕ್ಚರ್ ಆಗಿ ಮೊದಲನೇ ಸ್ವೀಟು ಆತನ ಮನೆಗೆ ಕೊಟ್ಟು ಬಂದೆ. ಆತನ ಮಗನಿಗೆ ಮೊದಲು ಪಾಠ ಮಾಡಿದೆ ನಾನು. ಆತನ ಮಗನಿಗೆ ಮೊದಲು ಪಾಠ ಮಾಡಿದ್ದು ಆತನ ಮಗಳಿಗೆ ಮೊದಲನೇ ಕ್ಲಾಸ್ ತಗೊಂಡಿದ್ದು ಅವರಿಗೆ ಒಂದು ಸ್ವೀಟ್ ಕೊಟ್ಟು ಬಂದೆ ನಾನು. ಯಾಕೆ ಮಾತು ಹೇಳ್ತೀನಂದ್ರೆ, ನಾವು ಬಂದಿರೋ ಪರಂಪರೆ ಯಾವುದು? ಅಕ್ಷರಸ್ಥರನ್ನ ಅನಕ್ಷರಸ್ಥರನ್ನಾಗಿ ಮಾಡುವಂತ ಲಿಂಗಾಯತ ಪರಂಪರೆಯನ್ನು ಇಟ್ಕೊಂಡು ಬಡವ್ರ ಮಕ್ಕಳು ಓದಬಾರ್ದು ಅನ್ನೋದೇನಿದು? ಅದಕ್ಕೆ ಹೇಳೋದು, ತತ್ವ ಬೇರೆ, ವಚನಗಳು ಬೇರೆ. ಆಯ್ತು, ಮುಗಿಸ್ತೀನಿ ಸರ್. ಆಮೇಲೆ ನಾವು ಸೋದರತೆ, ಮಹಾಬೆಳಗು, ಮಹಾಬಯಲು ಇವುಗಳಲ್ಲಿ ನಂಬಿಕೆ ಇರೋರಾಗಿರ್ಬೇಕು. ನಾವು ಮಹಾಬೈಲಿನಲ್ಲಿ ನಮ್ಮ ನಂಬಿಕೆ ಇರಬೇಕು, ಸಹೋದರತೆಯಲ್ಲಿ ನಂಬಿಕೆ ಇರಬೇಕು, ಮಹಾಬೆಳಗಿನಲ್ಲಿ ಬೆಳಗಾಗಿ ಹೋಗುವಂತ ಮನೋಭಾವವನ್ನು ಹೊಂದಿರಬೇಕಂಥದ್ದು. ಆಮೇಲೆ ಮಡಿ ಮೈಲಿಗೆ ಮಾಡದ ಮಾತೃತ್ವದ ಮಡಿಲನ್ನು ಹೊಂದಿರಬೇಕು. ಇದು ನಾವು ಯಾವತ್ತೂ ಮಾಡಬಾರ್ದು. ಮಡಿ ಮೈಲಿಗೆ ಈಗ ಯಾರಾದ್ರೂ ಶುಚಿತ್ವದಿಂದ ಕೀಳಾಗಿದ್ರೆ ಅಂತ ಕಡ್ರಿ, ಅವ್ರೇನೋ ಜಳಕ ಮಾಡಿರಂಗಿಲ್ಲ ಏನೋ ಅಂತ ಕಡ್ರಿ, ತಿಳಿಸಿ ಹೇಳ್ರಿ. ಅವ್ರನ್ನ ಎಜುಕೇಟೆಡ್ ಮಾಡೋದು ನಮ್ಮ ಧರ್ಮ, ನಮ್ಮ ಕೆಲಸದು. ಜಳಕ ಮಾಡ್ಬೇಕಪ್ಪ, ಪ್ರತಿದಿನ ಶುಚಿತ್ವಕ್ಕಾಗಿ ಬೆವರಿನ ವಾಸನೆ ಸಲ ಜಳಕ ಮಾಡಿ ಅಂತ ತಿಳಿಸಿ ಹೇಳ್ಬೇಕು. ಅದು ಬಿಟ್ಟು ಅವ್ನು ಮುಡ್ಸ್ಕೊಳ್ಳಾರ್ದಂಗೆ ದೂರ ಇರೋದು ಮಡಿ ಮೇಲಿಗೆ ಯಾವತ್ತೂ ಮಾಡಬಾರ್ದು. ಯಾಕಂದ್ರೆ ಬೆವರಿನ ವಾಸನೆ ನೀರಿನಿಂದ ತೊಳ್ಕೋಬಹುದು. ಮನ್ಸಿಗಂಟಿಕೊಂಡಿರೋ ಪಳೆನ ಯಾವ ನೀರಿಂದ ತೊಳಿತೀರಿ ನೀವು? ಮನ್ಸಿಗಂಟಿದ ನೀರನ್ನ, ಮನ್ಸಿಗಂಟಿದ ಪಳೆ ನಾವು ತೊಳ್ಕೊಳಕ್ ಆಗಲ್ಲ. ಯಾವ ನೀರು ಇಲ್ಲ ಅದಕ್ಕೆ ತೊಳೆದಕ್ಕೆ. ದೇಹ ಗಂಟಿಕೊಂಡಿರೋ ಚರ್ಮದ ಮೇಲೆ ಇರುವಂತ ಹೊಲಸನ್ನ ಹೆಂಗ್ ಬೇಕಾದ್ರೆ ತೊಳ್ಕೋಬಹುದು. ಅದಕ್ಕೆ ಆ ಪರಂಪರೆ, ಆ ವಾರಸಾರಿಕೆಯಿಂದ ಬಂದಿರತಕ್ಕಂಥ ನಾವುಗಳು ಮಡಿ ಮೇಲಿಗೆ ಯಾವತ್ತೂ ಮಾಡಬಾರ್ದು ಅಂತ. ನೀರು ಹಿಡಿತಿರ್ತಾರೆ ಕೊಳದಾಗ, ಒಬ್ಬ ಹೆಣ್ಮಗಳು ಬಂದು ಇನ್ನೊಬ್ಬ ಮನುಷ್ಯ ತುಂಬಿಕೊಂಡು ಹೋದ್ಮೇಲೆ ಆ ನಳಕ್ ನೀರು ಹಾಕೋದು ಹಿಂಗೆ ಕಬ್ಬಿಣ ಪೈಪಿಗೆ. ಅಲ್ಲಮ್ಮ, ಇಲ್ಲೇನೋ ನೀನು ಕಬ್ಬಿಣ ಪೈಪಿಗೆ ಹಿಂಗೆ ಮಾಡಿದ್ ಕೂಡ ನೀರು ಹಾಕಿದೆ. ಅಲ್ಲಿ ವಾಲ್ ತಿರಿದವನು ಯಾವ ಜಾತಿ ಅವನು ಕಾಲಿಟ್ಟನದ್ರಾಗ. ಯಾವತ್ತು ನೀರ್ ಗಂಟೆಗಳು ಯಾರಾಗಿರ್ತಾರೆ ಗೊತ್ತದೆ ನಿಮ್ಗೆ? ಏನು ಎರಡು ಅಸ್ಪೃಶ್ಯ ಜಾತಿ, ವಲಯ ಮತ್ತು ಮಾದಿಗ ಅಂತ ಏನಂತ ಅಸ್ಪೃಶ್ಯ ಜಾತಿಗಳಂತ ಏನಂತ ಕರಿತೀವಲ್ಲ, ಅವರೇ ಎಲ್ಲವರೆಗೂ ನೀರ್ ಗಂಟೆಗಳು ಅವರೇ. ಮತ್ತೆ ಅವರೇ ಅಲ್ಲಿ ಅದ್ರ ಕಾಲಿಟ್ಟು ನೀರು ಬಿಟ್ಟಿರ್ತಾರ. ಇಲ್ಲಿ ಬಂದು ನೀನು ಪೈಪ್ ತೊಳೆದು ಏನ್ ಮಾಡ್ತಿ? ನೂರಾರು ವಚನ ಓದಿರ್ತಿ, ಪೈಪ್ ತೊಳೆದಿ ಅಂದ್ರೆ ವಚನಗಳನ್ನ ನೀನೇ ಸುಟ್ಟಾಕಿದಂಗ. ಅದಕ್ಕೆ ಈ ಮಡಿ ಮೈಲಿಗೆಗಳಿಂದ ನಾವು ದೂರ ಇರ್ಬೇಕಂತ. ಕೊನೆಯದಾಗಿ ಆ ಟೈಟಲ್ ಬಂದ್ಬಿಡ್ತೀನಿ, ಮುಗಿಸಿಬಿಡ್ತೀನಿ ನನ್ನ ಮಾತು. ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಅಂತ ಇದೆಯಲ್ಲ, ನಾವೆಲ್ಲರೂ ಲಿಂಗಾಯತರು ಮೌಢ್ಯ ಮುಕ್ತರಾಗಬೇಕು. ಒಂದು ಏನು ಮೌಢ್ಯತೆ ಅಂದ್ರೆ ಏನು? ಮೂಢನಂಬಿಕೆಗೆ ಇನ್ನೊಂದು ಹೆಸರೇ ಮೌಢ್ಯತೆ. ಬಹಳ ಒಂದು ಕೂದಲೆಳೆ ಅಂತರ ಇದೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ಅದೊಂದು ಸ್ಪಷ್ಟೀಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ನಂಬಿಕೆಯಲ್ಲಿ ಈ ಜಗತ್ತು ಮುನ್ನಡೀತಾ ಇದೆ. ನಂಬಿಕೆ ಇರಲೇಬೇಕು. ನಂಬಿಕೆ ಇಲ್ಲ ಅಂದ್ರೆ ನಾವು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಬಸವ ಕೇಂದ್ರವನ್ನ ಎಷ್ಟೇ ಕಷ್ಟ ಇದ್ರು ಕರೇಗೌಡ ಕುರ್ಕೊಂಡಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಇದು ನನ್ನ ನಂಬಿಕೆ. ಇದರಿಂದ ಯಾರಿಗೆ ತೊಂದರೆ ಐತೆ ಹೇಳ್ರಿ ನೋಡೋಣ. ಆತ ಹೇಳ್ಕೊಂಡು ಹೋದ್ರೆ ಹೋಗಲ್ಲಕ್ಕ, ಬಿಟ್ರು ಬಿಡಲ್ಲಕ್ಕ. ತೊಂದರೆ ಯಾರಿಗೆ ಐತೆ ಹೇಳ್ರಿ ನೋಡೋಣ. ಇದು ಯಾರಿಗೂ ತೊಂದರೆ ಇಲ್ಲ. ಅದಕ್ಕೆ ನಂಬಿಕೆಗಳಿಂದ ಯಾವತ್ತೂ ತೊಂದರೆ ಇರಲ್ಲ. ನನ್ನ ಮಗ ಮೆಡಿಕಲ್ ಸೀಟನ್ನ ತಗೊಳ್ತಾನೆ, ಇದು ನನ್ನ ನಂಬಿಕೆ. ತಗೊಂತಾನೋ ಬಿಡ್ತಾನೋ, ತಗೊಂಡ್ರು ಯಾರಿಗೂ ತೊಂದರೆ ಇಲ್ಲ, ತಗೊಳ್ಳಿದ್ರು ಯಾರಿಗೂ ತೊಂದರೆ ಇಲ್ಲ. ಅದಕ್ಕೆ ನಂಬಿಕೆಗಳು ಬೇಕು. ನಂಬಿಕೆಗಳಿಲ್ಲ ಅಂದ್ರೆ ನಾವು ಬದುಕಕ್ಕೆ ಅಸಾಧ್ಯ. ಆದ್ರೆ ನಂಬಿಕೆಗಳು ಯಾರಿಗೂ ತೊಂದರೆ ಕೊಡಲ್ಲ. ತೊಂದರೆ ಕೊಡೋದು ಯಾವುದಾದ್ರು ಮೂಢನಂಬಿಕೆ. ಯಾವಾಗ ನಂಬಿಕೆಗಳು ವ್ಯಾಪಾರ ಪರಿವರ್ತನೆ ಆಗುತ್ತೋ ಅದು ಮೂಢನಂಬಿಕೆಯಾಗಿ ಆಗುತ್ತೆ. ಅರ್ಥ ಆಗಲ್ಲ? ನಂಬಿಕೆ ಒಳ್ಳೇದಂತ ನಾನು ಹೇಳಿದ್ನಲ್ಲ, ಆ ನಂಬಿಕೆ ಯಾವಾಗ ವ್ಯಾಪಾರೀಕರಣಗೊಳ್ಳುತ್ತೋ ಅವಾಗ ಅದೇನಾಗುತ್ತೆ, ಮೂಢನಂಬಿಕೆಯಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಮೂಢನಂಬಿಕೆ ಯಾವುದನ್ನ ನಾವು ಮೂಢನಂಬಿಕೆ ಅಂತ ಕರಿಬೇಕು? ಯಾವುದು ನಮ್ಮನ್ನ ಮಾನಸಿಕವಾಗಿ ವೀಕ್ ಮಾಡುತ್ತೆ, ಯಾವುದು ನಮಗೆ ದೈಹಿಕವಾಗಿ ಶಿಕ್ಷೆ ಕೊಡುತ್ತೋ, ಯಾವುದು ನಮ್ಮನ್ನ ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೋ, ಯಾವುದು ನಮ್ಮನ್ನು ಸಾಮಾಜಿಕವಾಗಿ ತುಳಿತದೋ, ಅಂತಹ ನಿಯಮಗಳು ಯಾವೇ ಇದ್ರೂ ಕೂಡ ಅವು ಮೂಢನಂಬಿಕೆಗಳೇ. ಆರ್ಥಿಕವಾಗಿ ಹೊಡೆತ ಕೊಡೋದಂದ್ರೆ ಯಾವುದು? ಆರ್ಥಿಕವಾಗಿ ತುಳಿತದಲ್ಲ, ಅದು ನಮ್ಮ ಮೂಢನಂಬಿಕೆ ಅಂತ ಹೇಳಿದೆ ನಾನು. ಆರ್ಥಿಕವಾಗಿ ನಮ್ಗೆ ತೊಂದರೆ ಕೊಡೋದು ಯಾವುದು? ಪ್ರಾಣಿ ಬಲಿ. ಪ್ರಾಣಿ ಬಲಿ ನಮ್ಗೆ ಆರ್ಥಿಕವಾಗಿ ತೊಂದರೆನೇ ಅದು. ಮಗನ ಓದ್ಸಕ್ಕೆ 5,000 ರೂಪಾಯಿ 6,000 ರೂಪಾಯಿ ಫೀಸ್ ಕಟ್ಟ ಕಳ್ತೀವಿ. ಇನ್ನು ಮುಂದೆ ನೋಡ್ತೀವಿ 70,000 ರೂಪಾಯಿ 80,000 ರೂಪಾಯಿ ಸಾಲ ಮಾಡಿ ಮರೆಮನ ಮಾಡೀನಿ, ದುರ್ಗಮ್ಮನ ಮಾಡೀನಿ, ಅವ್ರವ್ನ ಮಾಡೀನಿ ಅಂತೇಳಿ ಬಂಧು ಬಳಗನೆಲ್ಲ ಕರೆಸಿ ರಾತ್ರಿ ಲೋಡ್ ಮಾಡ್ಕೊಂಡು ಮುಂಜಾನೆಯಿಂದ ಅನ್ಲೋಡ್ ಮಾಡಿಬಿಡ್ತಾವೆ. 70,000 ರೂಪಾಯಿ ಕಲಾಸ. ಆರ್ಥಿಕ ನಷ್ಟ. ಇದು ಮೌಢ್ಯತೆ.
ಇದು ಮೌಢ್ಯತೆ ಅಂತಾರೆ. ಅದಕ್ಕೆ ಆರ್ಥಿಕವಾಗಿ ಯಾವುದು ನಮ್ಮನ್ನು ನಷ್ಟ ಮಾಡುತ್ತೋ ಅದು ಮೌಢ್ಯತೆ. ಯಾವುದು ನಮ್ಮನ್ನು ಮಾನಸಿಕವಾಗಿ ಗುಲಾಮಗಿರಿಗೆ ಒಳಪಡುತ್ತೋ ಅದು ಮೌಢ್ಯತೆ. ಅದು ಯಾವ್ದಾಗಾದ್ರೆ ನೋಡಮ್ಮ ಅಕ್ಕ, ಈ ನಿಮ್ಮ ಮನೆ ಹೊಸ ಮನೆ ಕಟ್ಟಿಸಿರಲ್ಲ, ಕಿಟಕಿ ಈ ದಿಕ್ಕಿಗೆ ಇರಬಾರ್ದು, ಬಾಗ್ಲಿ ಆ ದಿಕ್ಕಿಗೆ ಇರಬಾರ್ದು. ನೀನು ಆ ದಿಕ್ಕಿಗೆ ಬಾಗ್ಲಿ ಇಟ್ಟು ಇಷ್ಟು ದಿನ ಬದುಕ್ಯಾರಂದ್ರೆ ನಿನ್ನ ಪೂಜೆದ ಫಲದಿಂದ ನಿನ್ನ ಗಂಡ ಬದುಕ್ಯಾರ. ಇಷ್ಟು ಹೇಳಿಬಿಟ್ರೆ ಸಾಕು ನೋಡ್ರಿ. ಇದನ್ನ ಮಾನಸಿಕ ಗುಲಾಮಗಿರಿ ಅಂತಾರೆ. ಎದುರಿಸ್ಬಿಡೋದು. ಈ ಬಾಂಬ್ ಹಾಕೋರ್ಗಿಂತಲೂ ಡೇಂಜರ್ ನನ್ನ ಮಕ್ಕಳು ಇವರು, ಭಯೋತ್ಪಾದಕರು ಇವರು, ಮಾನಸಿಕ ಭಯೋತ್ಪಾದಕರು ಅಂತ ಕರಿತಾರೆ ಇವ್ರನ್ನ. ಯಾವುದೇ ಟಿವಿ ಚಾನಲ್ ಆನಂದ್ ಮಾಡಿದ್ರು ಒಕ್ಕರಿಸ್ಬಿಟ್ಟಿರ್ತಾವ. ಅದ್ರಾಗ ಹೆಣ್ಮಕ್ಳಿಗೆ ಅದೇ ಬೇಕು ಅಂತವನ್ನೇ ಜಾಸ್ತಿ ನೋಡ್ತಾರೆ ಇವರು ಹೆಣ್ಮಕ್ಳು. ಇದು ಮಾನಸಿಕ ಭಯೋತ್ಪಾದನೆ. ಇದು ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸುವಂತ, ಮಾನಸಿಕವಾಗಿ ನಮ್ಮನ್ನು ಗುಲಾಮಗಿರಿಗೆ ಒಳಪಡಿಸುವಂತ ಯಾವ ಆಲೋಚನೆಗಳಿರ್ತಾವಲ್ರಿ ಅದು ಮೌಢ್ಯತೆ. ನಿಂಬೆಹಣ್ಣು ಕಟ್ಸೋದು, ಮೆಣಸಿಕಾಯಿ ಕಟ್ಸಿರೋದು, 4 ದಾರಿಗೆ ಅದೇನೋ ಹೋಗಲ್ಲಿ ಇಟ್ಬಿಡೋದು, ಜ್ವರ ಬಂದು ಖರೀದಾರ ಕಟ್ಸ್ಕೊಂಬರೋದು. ಮತ್ತೆ ಈ ಆಯ್ತ್ರಿ ಹಿಂಗೆಲ್ಲ ಮಾಡೋದಿತ್ತಂದ್ರೆ, ರೋಗ ಬಂದ್ರೆ ಇವೆಲ್ಲ ನೀವು ತಾಯ್ತ ಕಟ್ಸ್ಕೊಂಡು ಇದು ಮಾಡೋದ್ರಿಂದ ಮೆಡಿಕಲ್ ಕಾಲೇಜು ಮತ್ತು ಡಾಕ್ಟರ್ನ ಕೊಲ್ಬಿಡ ಬಿಡು. ಎದಕ್ ಬೇಕು ಅವರು? ಮೆಡಿಕಲ್ ಕಾಲೇಜು ಬೇಡ, ಡಾಕ್ಟರ್ ಬೇಡ, ತಾಯ್ತ ಕಟ್ಟಿಗೆ ಸರಿ ಮಾಡ್ಕೇರಿ. ಆಗುತ್ತಾ? ಹಾಗಾಗಲ್ಲ. ಅದಕ್ಕೆ ನಮ್ಮನ್ನು ಮಾನಸಿಕ ಗುಲಾಮಗಿರಿಗೆ ತಳ್ಳುವಂಥದ್ದು ಮೌಢ್ಯತೆ. ಇನ್ನೊಂದಿದೆ, ದೈಹಿಕವಾಗಿ ಶಿಕ್ಷೆ ಕೊಡೋದು. ಯಾವುದು ನಮಗೆ ದೈಹಿಕವಾಗಿ ಶಿಕ್ಷೆ ಕೊಡುತ್ತೋ ಅದು ಮೌಢ್ಯತೆ. ಯಾವುದಾದ್ರು ದೈಹಿಕವಾಗಿ ಶಿಕ್ಷೆ ಕೊಡೋದು? ನನ್ನ ಮೈಯಾಗ ದೇವ್ರು ಬಂದದ, ನನ್ನ ಮೈಯಾಗ ದೆವ್ವು ಬಂದೈತಿ. ವಿಜ್ಞಾನ ಹೇಳುತ್ತೆ ಒಬ್ಬ ಮನುಷ್ಯನ ಶರೀರದಲ್ಲಿ ಇನ್ನೊಬ್ಬ ಮನುಷ್ಯ ಪ್ರವೇಶ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಸೈನ್ಸ್ ಹೇಳುತ್ತೆ. ಹಂಗಾಗಿ ದೆವ್ವನೂ ಬರಕ್ ಚಾನ್ಸ್ ಇಲ್ಲ, ದೇವ್ರೂ ಬರಕ್ ಚಾನ್ಸ್ ಇಲ್ಲ. ಮತ್ತೆ ಅದು ಏನು? ಬಹಳ ಸಿಂಪಲ್, ಅದೊಂದು ಮಾನಸಿಕ ರೋಗ, ಮಾನಸಿಕ ದೌರ್ಬಲ್ಯ. ಅದು ಆ ಮಾನಸಿಕ ದೌರ್ಬಲ್ಯವೇ ದೇವರಾಗಿ ನಮ್ಮನ್ನು ಕಾಡ್ತವೆ. ಸರಿ, ಹಾಗಾದ್ರೆ ಬಿಕಾಮ್ ಓದಿದಂತ, BSc ಓದಿದಂತ, MSc ಓದಿದ ಹುಡುಗಿಗೆ ಯಾಕೆ ದೇವ್ರನ್ನು ಬರಗಲ್ಲ ತೋರಿಸಿ ನೋಡೋಣ. ಏನೂ ಓದದಿರುವ ಅನಕ್ಷರಸ್ಥ ಹೆಣ್ಮಗಳು ಮಾತ್ರ ದೇವ್ರನ್ನು ಬರ್ಕಂತಾವ ಅಂದ್ರೆ ಅದು ಮಾನಸಿಕ ದುರ್ಬಲತೆ. ಒಳ್ಳೇದು ಕೆಟ್ಟದ ಆಲೋಚನೆ ಮಾಡೋ ಶಕ್ತಿ ಆ ಹೆಣ್ಮಗಳು ಕಳ್ಕೊಂಡ್ಬಿಟ್ಟಿರ್ತಾಳೆ. ಹಾಗಾಗಿ ಅವ್ರಿಗೆ ಇಂಥವೆಲ್ಲ ಬಡ್ಕಂತಾವಂದ್ರೆ ಅರ್ಥ ಅದೊಂದು ಜೀವ ಅಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ದೆವ್ವ ಒಂದು ಜೀವ ಅಂತ ಯಾರು ಹೇಳ್ಯಾರ? ಕೇಳ್ರಿ ಸೈಂಟಿಸ್ಟ್ ನೋಡೋಣ. ಅದೇ ಇವೆಲ್ಲ ಮೌಢ್ಯತೆ ಅಂತ ಕರಿತೀವಿ ನಾವು. ಸಾಕು, ಮೌಢ್ಯತೆ ಬಗ್ಗೆ ಮಾತಾಡಿದ್ರೆ ಒಂದಿನ ಪೂರ್ತಿ ಮಾತಾಡ್ಬೋದು. ಸಮಯದ ಅಭಾವ. ಬಹುಶಃ ಈ ವಿಷಯಕ್ಕೆ ನಾನು ನ್ಯಾಯ ಕೊಟ್ಟು ಇಲ್ಲ ಗೊತ್ತಿಲ್ಲ. ಪರೀಕ್ಷೆ ಕಾರ್ಯಭಾರದಿಂದ ಹಂಗ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿ ಕುಂತ್ಕೊಂಡು ನನಗೇನು ತಿಳಿತೋ ಅದನ್ನು ಮಾತ್ರ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಹೆಚ್ಚಿನ ವಿಷಯಗಳನ್ನು ನೀವೆಲ್ಲ ತಿಳಿದವರಿದ್ದೀರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕ್ಷಮಿಸಿ. ಪ್ರಾಮಾಣಿಕಗಳಿಗೆ ಸಾರ್ಥಕ ಬಳಕೆ, ದೇವನ ಬಗ್ಗೆ ಲಿಂಗವಂತರ